ಗುಡ್ ಮಾರ್ನಿಂಗ್. ಎಲ್ಲರೂ ನಿಂತ್ಕೋಣ. ನಮ್ಮ ಸತ್ಯವೇದಗಾನ ಕೀರ್ತನೆಗಳು 29ಕ್ಕೆ ತಿಳಿಸ್ಕೋಣ ಪ್ರಿಯರೇ. Let's everyone stand up. Please turn your Bibles to Psalms 29. 11 ವಚನಗಳಿದೆ. 10 ವಚನದವರೆಗೂ ಉತ್ತರ ಪಠಿತ ಓದಿಕೊಳ್ಳೋಣ. 11ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಮೊದಲನೇ ವಚನ ಸಹೋದರಿಯರು ಓದಬೇಕಾದ್ರೆ, 2ನೇ ವಚನ ಸಹೋದರರು ಓದಬೇಕು. ಅದೇ ಕೊನೆಯದಾಗಿ 11ನೇ ವಚನ ಒಟ್ಟಾಗಿ ಓದುವವರಾಗಿದ್ದೇವೆ. Let's read the first verse, brothers, second verse, sisters. The same way we are going to read till 10th, 11th verse we are going to read together. First verse by the brothers. ಯೆಹೋವನ ನಾಮಕ್ಕೆ ಯೋಗ್ಯವಾದ ದಂಡವನ್ನು ಸಲ್ಲಿಸಿರಿ. ಪರಿಶುದ್ಧ ವಚನ ಒಟ್ಟಾಗಿ ಓದಿಕೊಂಡು, ಯೆಹೋವನು ತನ್ನ ಜನರಿಗೆ ದಯಪಾಲಿಸುವನು. ನಾವು ಈ ಒಂದು ಕೀರ್ತನೆಗಳಲ್ಲಿ ಪ್ರಿಯರೇ ಯೆಹೋವನ ಧ್ವನಿಯ ಬಗ್ಗೆ ನೋಡ್ತಾ ಇದ್ದೇವೆ. ಆತನು ಮಾತನಾಡಿದ್ರೆ ಎಲ್ಲ ಕಂಪಿಸ್ತದಂತೆ, ಆತನು ಮಾತನಾಡಿದ್ರೆ ಎಲ್ಲವೂ ಭಯಪಡ್ತದಂತೆ. ನಮ್ಮನ್ನಾದ್ರೂ ಆತನು ತನ್ನ ಸೃಷ್ಟಿಯಲ್ಲಿ ನಮ್ಮನ್ನೇ ಉತ್ತಮವಾದ ಸೃಷ್ಟಿಯಾಗಿ ಸೃಷ್ಟಿ ಮಾಡಿ ಆತನ ಸ್ವರೂಪದ ಉಂಟು ಮಾಡಿ ನಮ್ಮೊಂದಿಗೆ ಮಾತನಾಡಬೇಕಾದ್ರೆ ಆತನು ಎಷ್ಟು ಮಧುರವಾಗಿ ತನ್ನ ಮಕ್ಕಳೊಂದಿಗೆ ತನ್ನ ತಾಯಿ ಮಾತನಾಡುವಂತೆ ಮಾತನಾಡಲಿಲ್ಲ. ಎಷ್ಟು ನಾವು ಹೆಚ್ಚಾಗಿ ಭಾಗ್ಯವುಳ್ಳವರಲ್ಲ ಪ್ರಿಯರೇ. ನಾವು ಎಷ್ಟು ಪ್ರೀತಿಯಿಂದ ಆತನು ಮಾತನಾಡಿಸ್ತಾನೆ. ಅದೇ ರೀತಿಯಾಗಿ ಆತನ ಗರ್ಜನೆಯಿಂದ, ಆತನ ಧ್ವನಿಯಿಂದ, ಆ ರೀತಿಯಾಗಿ ಆತನು ಮಾತನಾಡುವುದಾದ್ರೆ ನಾವು ಆತನ ಒಂದು ಧ್ವನಿಯ ಮುಂಭಾಗದಲ್ಲಿ ಇಡಕ್ಕಾಗತ್ತಾ ಪ್ರಿಯರೇ? ಆದ್ರೆ ನಮ್ಮನ್ನಾದ್ರೂ ನಮ್ಮಲ್ಲಿರುವಂತಹ ಪಾಪವನ್ನ ದ್ವೇಷ ಮಾಡುವವನಾಗಿ, ನಮ್ಮನ್ನಾದ್ರೂ ಆತನು ಪ್ರೀತಿ ಮಾಡುವವನಾಗಿ, ನಮ್ಮೊಂದಿಗೆ ಆತನು ಯಾವಾಗಲೂ ಅಷ್ಟೇ ನೀವು ನೋಡಿಬೇಕಂದ್ರೆ ಆತ ನಮ್ಮೊಂದಿಗೆ ಸುಮಧುರವಾಗಿ, ನಮ್ಮೊಂದಿಗೆ ತಾಯ ಹಾಗೆ ಒಂದು ಪ್ರೀತಿಯಿಂದನೇ ಮಾತಾಡ್ತಾನೆ. ಅದಕ್ಕಾಗಿ ನಾವು ಆತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಮ್ಮನ್ನು ಪ್ರೀತಿಸುವಂತ ದೇವರಿಗೆ ನಾವು ಸಹ ನಿನ್ನ ಪ್ರೀತಿ ಮಾಡುತ್ತೇವೆ ಏಸಪ್ಪ ಅಂತ ಹೇಳುವ ಮೂಲಕವಾಗಿ ಈ ಒಂದು ಆರಾಧನೆ ನಾವು ಪಾಲ್ಗೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನೇ ನಿನಗೆ ಸ್ತೋತ್ರ ಏಸಪ್ಪ. ಹೌದು ಪ್ರಿಯರೇ, ನಿಮ್ಮನ್ನೇ ನೀವು ಒಪ್ಪಿಸಿಕೊಡಿ. ದೇವರು ಇಷ್ಟಪಡುವಂತ ಯಜ್ಞ ಬಲಿ ಅದಾಗಿದೆ ಪ್ರಿಯರೇ. He loves, give yourself to him. ಆತ ನಮ್ಮನ್ನ ಪ್ರೀತಿ ಮಾಡಿ ಎಷ್ಟು ಹೆಚ್ಚಾಗಿ ನಮಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರಲ್ಲ. ಈ ಲೋಕದಲ್ಲಿ ನಾವಿನ್ನು ಜೀವಿಸ್ತಾ ಇದ್ದೇವೆ ಅಂದರೆ ಅದು ಆತನ ಶುದ್ಧ ಕೃಪೆ ಪ್ರಿಯರೇ. ನಮಗೆ ಒಂದೊಂದಾಗಿ ನಾವು ಕುಳಿಸಿಕೊಟ್ಟಿದ್ದಾನೆ ಆತನಿಗೋಸ್ಕರವಾಗಿ ಜೀವಿಸುವುದಕ್ಕಾಗಿ. ನಮ್ಮ ಎಲ್ಲ ಬಲಹೀನತೆಯನ್ನು ಆತನ ಮುಂಭಾಗದ ಇಡೋಣ ಪ್ರಿಯರೇ. ನಮ್ಮ ಎಲ್ಲ ಕಷ್ಟಗಳು, ಕಣ್ಣೀರುಗಳು, ನೋವುಗಳು, ಬಾಧೆಗಳು ಆತನ ಮುಂಭಾಗದ ಇಡೋಣ ಪ್ರಿಯರೇ. ಆತನ ಅದಕ್ಕೆ ಪರಿಹಾರವನ್ನು ಕೊಡುವಂತ ದೇವನಾಗಿದ್ದಾನೆ. ತಿರುಗಿ ನಾವು ಅದನ್ನು ಹೊತ್ತಿಕೊಂಡು ಹೋಗೋದು ಬೇಡ ಪ್ರಿಯರೇ. ನಾವು ಆತನಿಗೆ ಸಂಪೂರ್ಣವಾದೆಲ್ಲವನ್ನು ಒಪ್ಪಿಸಿಕೊಟ್ಟವರಾಗಿ ಸಂತೋಷವಾಗಿ ನಮ್ಮ ಮನೆಗಳಿಗೆ ಹಿಂದಿರುಗುವಂತೆ, ಯಾರಾದರೆ ನಮ್ಮನ್ನು ಆತನು ತುಂಬಿಸುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪಾಪಿತನೇ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ದೇವಾದಿ ದೇವನೇ, ರಕ್ಷಕ, ಒಡೆಯನೇ, ನಾವು ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇವಪ್ಪ. ನಿಮ್ಮ ಧ್ವನಿಯನ್ನು ಕೇಳುವುದಕ್ಕಾಗಿ ಬಂದಿದ್ದೇವೆ, ನಿಮ್ಮನ್ನು ಆರಾಧನೆ ಮಾಡುವುದಕ್ಕಾಗಿ ಬಂದಿದ್ದೇವಪ್ಪ. ಏಸಪ್ಪ, ನಮ್ಮ ಸಂತತಿಯನ್ನು ಆಶೀರ್ವದಿಸುವಂತ ದೇವರನ್ನಾಗಿದ್ದೇವೆ ಕರ್ತನೆ. ಪ್ರತಿಯೊಬ್ಬರನ್ನ ಮುಟ್ಟು ದೇವ, ನಿನ್ನ ಒಂದು ಪ್ರಸನ್ನತೆಯನ್ನು ಪ್ರತಿಯೊಬ್ಬರು ಕರ್ತನ ಅನುಭವಿಸುವಂತೆ, ನಿನ್ನ ಒಂದು ಅಭಿಷೇಕವನ್ನು ಹೊಂದಿಕೊಳ್ಳುವಂತೆ ಏಸಪ್ಪ ನಾವು ಕರ್ತನೆ ಸಮಾಧಾನವಾಗಿ ಹಿಂದಿರುಗಿ ಹೋಗುವಂತೆ ರಾಜ ಕರ್ತಾದಿ ಕರ್ತನೆ, ನೀ ನಮ್ಮೊಂದಿಗೆ ಇದ್ದು ಕರ್ತನೆ ಕಾರ್ಯ ಮಾಡು. ಯಾರಾಧನೆ ಪ್ರತಿಯೊಂದು ಭಾಗದಲ್ಲಿ ನಮ್ಮ ನಡೆಸಿಕೊಳ್ಳು ಕರ್ತನೆ. ನಿಮ್ಮ ಬಲ ನಮಗೆ ಬೇಕು, ನಿನ್ನ ಶಕ್ತಿ ನಮಗೆ ಬೇಕು, ನಿನ್ನ ಪ್ರಸನ್ನತೆ ನಮಗೆ ಬೇಕು ಏಸಪ್ಪ. ನಿನ್ನ ಬಲದ ನಾವು ಪ್ರತಿಯೊಬ್ಬರನ್ನು ತುಂಬಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ.
ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧತ್ವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡಬೀಳಿರಿ. ಹೌದು ಪ್ರಿಯರೇ, ಮುಂಜಾನೆ ವೇಳೆ ಪುನರುತ್ಥಾನ ದಿನದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಆತ ನಮ್ಮನ್ನು ನೆಲೆಗೊಳಿಸಿದ್ದಾನೆ. ಪ್ರಿಯರೇ, ನಾವು ನಮ್ಮನ್ನೇ ಆತನಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಡೋಣ. ಏಕೆಂದರೆ ಆತನೇ ನಮ್ಮ ಜೀವಿತಗಳಲ್ಲಿ ಸರ್ವಶಕ್ತನು, ಸರ್ವಸ್ವವು, ಸಕಲವೂ ಆಗಿರುವಂತಹ ದೇವನು. ಆತನಿಲ್ಲದೆ ನಾವು ಏನೂ ಇಲ್ಲ ಪ್ರಿಯರೇ. ಆತನೇ ನಮ್ಮ ಜೀವಿತಗಳನ್ನು ಮುನ್ನಡೆಸುವಂತ ನಾಯಕನು ಆಗಿದ್ದಾನೆ ಪ್ರಿಯರೇ. ಆತನೇ ಸರ್ವೋತ್ತಮನಾಗಿರುವಂತಹ ದೇವನು, ಎಲ್ಲವನ್ನು ಅರಿತಿರುವಂತಹ ದೇವನು, ಎಲ್ಲವನ್ನು ನಡೆಸುವಂತಹ ದೇವನು ಆತನೊಬ್ಬನೇ ಆತನಾಗಿದ್ದಾನೆ ಪ್ರಿಯರೇ. ಈ ಸಮಯದಲ್ಲಿ ನಮ್ಮನ್ನೇ ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಟ್ಟವರಾಗಿ, ಆತ್ಮವಶವರಾಗಿ ದೇವರನ್ನು ಈ ಸಮಯದಲ್ಲಿ ಆರಾಧಿಸೋಣ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಹೌದು ಪ್ರಿಯರೇ, ನಮ್ಮೆಲ್ಲ ಯೋಚನೆಗಳನ್ನು ನಮ್ಮೆಲ್ಲ ಕಾರ್ಯಗಳನ್ನು ಆತನು ನೋಡಿಕೊಳ್ಳುವಂತ ದೇವನು ಆತನಾಗಿದ್ದಾನೆ. ಪ್ರಿಯರೇ, ಯಾವ ಕಾಲಕ್ಕೂ ಆತನು ಕೈ ಬಿಡದಂತೆ ಆತನು ಎಲ್ಲಾ ಕಾಲದಲ್ಲೂ ನಮಗೆ ಸಹಾಯಕನಾಗಿ ಯಾವಾಗಲೂ ನಮಗೆ ಹತ್ತಿರ ಮಾಡುವಂತ ದೇವನು ಆತನೊಬ್ಬನೇ ಆಗಿದ್ದಾನೆ. ಪ್ರಿಯರೇ, ನಾವು ನೋಡುವುದಾದರೆ ಆತ ನಮ್ಮ ಜೀವಿತಗಳಲ್ಲಿ ಎನಿಸಲಾರದ ಉಪಕಾರಗಳನ್ನು
ಎಷ್ಟೋ ಮೇಲಾದ ಕಾರ್ಯಗಳನ್ನು ನಮ್ಮ ಹುಟ್ಟಿದ ದಿನದಿಂದಲೂ ಈ ದಿನದವರೆಗೂ ನಡೆಸುತ್ತಾ ಬಂದಿರುವಂತಹ ದೇವನಾಥನಾಗಿದ್ದಾನೆ ಪ್ರಿಯರೇ. ಅಂತ ದೇವರನ್ನು ಹೆಚ್ಚು ಹಾಡಿ ಸ್ತುತಿಸಿ ಕೊಂಡಾಡಲ್ಪಡುವ ಹಾಗೆ ಸ್ತೋತ್ರದಿಂದಲೇ ಸ್ತುತಿ ಹಾಡುವ ಹಾಡಿನೊಂದಿಗೆ ಕರ್ತನ ನಾಮವನ್ನು ಇನ್ನಷ್ಟು ಕನಪಡಿಸೋಣ.
ನೋಡುವುದಾದರೆ ಆತನು ನಮ್ಮ ಹತ್ತಿರವಿರುವಂತಹ ದೇವರಾಗಿದ್ದಾನೆ ಪ್ರಿಯರೇ. ನಮ್ಮ ಮೊರೆಗೆ ಆತನು ಸದುತ್ತರವನ್ನು ಕೊಡುವಂತಹ ದೇವನಾತನಾಗಿದ್ದಾನೆ. ಕೀರ್ತನಗಾರನು ಕೀರ್ತನೆ 41:3 ಈ ರೀತಿಯಾಗಿ ನುಡಿಯುತ್ತಾನೆ, ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು. ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು. ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ. ಅದು ನಮ್ಮ ದೇವರ ಸ್ತೋತ್ರವೇ. ಹೌದು ಪ್ರಿಯರೇ, ಆತನು ಯಾವಾಗಲೂ ನಮ್ಮ ಜೊತೆಗಾರನಾಗಿ ನಿಂತಿರುವಂತಹ ದೇವನು. ಆತನೊಬ್ಬನಿಗೆ ನಮ್ಮ ಎಲ್ಲಾ ಮಹಿಮೆ, ಘನವು, ಗೌರವ ಸಲ್ಲಿಸುವಂತ ಮಕ್ಕಳು ನಾವಾಗಿರಬೇಕು ಪ್ರಿಯರೇ. ಅಂತ ದೇವರನ್ನು ನಾವು ಇನ್ನು ಸ್ತುತಿಸುವ ಹಾಗೆ ಏಸು ವಲ್ಲಭ ಏಸು ರಕ್ಷಕ ಎಂಬ ಹಾಡಿನೊಂದಿಗೆ ಕರ್ತನ ನಾವು ನಿನ್ನೆಗಾಗಿ ನಾವು ಪರಿಸೋಣ. ಈ ಲೋಕದಲ್ಲಿ ಆತನಿಲ್ಲದೆ ನಮಗೆ ಯಾರು ಆಶ್ರಯವಿಲ್ಲ ಪ್ರಿಯರೇ.
ನಮ್ಮ ಯೋಚನೆಗಳಾಗಿರಬಹುದು, ನಮ್ಮ ಯೋಚನೆಗಳು ಅಲ್ಪವಾಗಿರಬಹುದು. ಆದರೆ ಕರ್ತನು ನಮ್ಮ ವಿಷಯದಲ್ಲಿ ಯೋಚಿಸಿರುವ ಒಂದೊಂದು ಯೋಚನೆಗಳು ಎಷ್ಟೋ ಉನ್ನತವಾಗಿವೆ ಪ್ರಿಯರೇ. ಅನೇಕ ಶೋಧನೆಗಳು, ಕಷ್ಟಗಳು ನಮ್ಮನ್ನು ಒತ್ತಿದ್ದರೂ ಆತನು ನಂಬಿಕಸ್ಥನಾಗಿ ನಮ್ಮ ಜೊತೆಗಾರನಾಗಿ ನಿಂತಿರುವಂತಹ ಕರ್ತನಾಥನಾಗಿದ್ದಾನೆ ಪ್ರಿಯರೇ. ಆತನನ್ನು ಸ್ತುತಿಸುವಾಗ ನಮಗೆ ಸೋಲಿಲ್ಲ ಪ್ರಿಯರೇ. ಆತನನ್ನು ಹಾಡುವಾಗ ನಮಗೆ ಯಾವುದೇ ಒಂದು ಕೊರತೆ ನಮ್ಮ ಜೀವಿತಗಳಲ್ಲಿ ಉಂಟಾಗುವುದಿಲ್ಲ ಪ್ರಿಯರೇ. ನಾವು ನೋಡುವಾಗ 1 ಸಮುವೇಲ 2:8 ಹನ್ನೆರಡು ಈ ರೀತಿಯಾಗಿ ನುಡಿಯುತ್ತಾರೆ, ಆತನು ದೀನನನ್ನು ಧೂಳಿಯಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳಿರಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ. ಹೌದು ಪ್ರಿಯರೇ, ಏನು ಯೋಗ್ಯತೆ ಇಲ್ಲದವರಾಗಿರುವಂತಹ ನಮ್ಮನ್ನು ಆತನು ಕನಿಕರಿಸಿ ನೋಡುವಂತ ದೇವನು ಆತನಾಗಿದ್ದಾನೆ ಪ್ರಿಯರೇ. ಅಂತ ಪರಿಶುದ್ಧ ದೇವನನ್ನು ನಾವು ಇನ್ನೂ ಹೆಚ್ಚಾಗಿ ಸ್ತುತಿಸುವಾಗೆ ಪರಿಶುದ್ಧನೇ ನನ್ನ ಯೇಸು ದೇವ ಎಂಬ ಹಾಡಿನೊಂದಿಗೆ ಕರ್ತನ ನಾಮವನ್ನು ಇನ್ನೂ ಹೆಚ್ಚಾಗಿ ಮಹಿಮೆ ಪಡಿಸೋಣ.
ಆತನೊಬ್ಬನೇ ಸತ್ಯವಂತ ದೇವನು, ಆತನೊಬ್ಬನೇ ನಿತ್ಯನಾದಂತ ದೇವನು, ಆತನೇ ನಮಗೆ ರಕ್ಷಕನು, ಆತನೇ ನಮಗೆ ಮಹೋನ್ನತನು, ಎಲ್ಲವೂ ಆಗಿರುವಂತ ದೇವನು ಆತನಾಗಿದ್ದಾನೆ ಪ್ರಿಯರೇ. ಆತನು ಮರಣವನ್ನು ಜಯಿಸಿರುವಂತ ದೇವನು, ನಮ್ಮನ್ನು ಸದಾಕಾಲವು ಆಳ್ವಿಕೆ ಮಾಡುತ್ತಿರುವಂತ ತಂದೆಯು ಆತನಾಗಿದ್ದಾನೆ ಪ್ರಿಯರೇ. ನಾವು ನೋಡುವಾಗ ಆತನು ನಂಬಿಗಸ್ತನಾಗಿ ನಮ್ಮನ್ನು ಒಂದು ಕ್ಷಣವೂ ಕೈ ಬಿಡದೆ ನಮ್ಮನ್ನು ಕರೆ ಹಿಡಿದು ನಡೆಸುತ್ತಿರುವಂತ ತಂದೆಯು ಆತನಾಗಿದ್ದಾನೆ ಪ್ರಿಯರೇ. ಈ ಲೋಕದಲ್ಲಿ ನಮಗೆ ಯಾವ ಮನುಷ್ಯರು ಕೈ ಬಿಟ್ಟರು, ಆತನು ಒಂದು ಕ್ಷಣವೂ ನಮ್ಮನ್ನು ಕೈ ಬಿಡದೆ ತನ್ನ ಪ್ರಿಯ ಮಕ್ಕಳನ್ನು ಯಾವಾಗಲೂ ಕಾಪಾಡುವಂತ ದೇವನು ಆತನಾಗಿದ್ದಾನೆ ಪ್ರಿಯರೇ. ಕೀರ್ತನಗಾರನು ಕೀರ್ತನೆ 86:8-10 ಈ ರೀತಿಯಾಗಿ ನುಡಿಯುತ್ತಾನೆ: ಕರ್ತನೇ, ನಿನ್ನ ದೇವರುಗಳಲ್ಲಿ ನಿನಗೆ ಸಮಾನನೇ ಇಲ್ಲ, ನಿನ್ನ ಕೃತ್ಯಗಳಿಗೆ ಸರಿಯಾದದ್ದು ಇನ್ನೊಂದಿಲ್ಲ. ಕರ್ತನೇ, ನಿನ್ನಿಂದುಂಟಾದ ಎಲ್ಲಾ ಜನಾಂಗಗಳು ಬಂದು ನಿನಗೆ ಅಡ್ಡಬಿದ್ದು ನಿನ್ನ ನಾಮವನ್ನು ಘನಪಡಿಸುವವು. ಮಹೋನ್ನತನು, ಮಹತ್ ಕಾರ್ಯಗಳು ನಡೆಸುವವನು ನೀನು, ದೇವರು ನೀನೊಬ್ಬನೇ. ಹೌದು ಪ್ರಿಯರೇ, ಆತನೊಬ್ಬನೇ ಸತ್ಯವಂತ ದೇವನು ಆತನಾಗಿದ್ದಾನೆ ಪ್ರಿಯರೇ. ಈ ಸಮಯದಲ್ಲಿ ನಾವು ಈ ಹಾಡಿನೊಂದಿಗೆ ದೇವರಿಗೆ ಅರಿಕೆ ಮಾಡೋಣ. ದೇವರೇ, ನೀನಿಲ್ಲದೆ ನಮಗೆ ಯಾರು ಇಲ್ಲ, ದೇವರೇ ನೀನೇ ನಮಗೆಲ್ಲವೆಂಬ ಹಾಡಿನೊಂದಿಗೆ, ನಿನ್ನಂತೆಯೇ ಯಾರಿಲ್ಲ, ನಿನ್ನ ಹೊರತು ದೇವರೆಂಬ ಹಾಡಿನೊಂದಿಗೆ ಕರ್ತನ ನಾವು ನೀನು ಹೆಚ್ಚಾಗಿ ಸ್ತುತಿ ಮಾಡೋಣ. Yeah.
ದೇವರಾಗಿದ್ದಾನೆ ಪ್ರಿಯರೇ. ಆದರೆ ನಮಗೆ ಆಶ್ರಯವು ಕೋಟೆಯು ನಮ್ಮ ಬಲವಾಗಿದ್ದಾನೆ ಪ್ರಿಯರೇ. ಆತ ನಮ್ಮಲ್ಲಿ ಇರುವಾಗ ನಮಗೆ ಯಾವುದೇ ಒಂದು ಭಯವಿಲ್ಲ ಪ್ರಿಯರೇ. ಏಕೆಂದರೆ ಎಲ್ಲವನ್ನು ನೋಡಿಕೊಳ್ಳುವಂತ ದೇವನು ಯೆಹೋವ ಈರೆ ದೇವರು ನಮ್ಮ ದೇವರಾಗಿದ್ದಾನೆ ಪ್ರಿಯರೇ. ನಾವು ನಮ್ಮ ಉಸಿರಿರುವ ದಿನವೆಲ್ಲ ಆತನಿಗೆ ನಾವು ಸ್ತುತಿ ಮಾಡುವಂತ ಮಕ್ಕಳು ನಾವಾಗಿರಬೇಕು ಪ್ರಿಯರೇ. ಪ್ರತಿ ಕ್ಷಣವು, ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷಗಳು ನಮ್ಮನ್ನು ಕರ್ಮನಿ ಹಾಗೆ ಆತನು ನಡೆಸುತ್ತಾ ಬಂದಿದ್ದಾನೆ ಪ್ರಿಯರೇ. ನಾವು ಈ ಕ್ಷಣ ಅಲ್ಲಿ ನಿಂತಿರುವುದಾದರೆ ಅದು ಆತನ ಶುದ್ಧ ಕೃಪೆಯಾಗಿದೆ ಪ್ರಿಯರೇ. ಇದು ನಮ್ಮ ಬಲವಲ್ಲ, ನಮ್ಮ ಸಾಮರ್ಥ್ಯವಲ್ಲ ಪ್ರಿಯರೇ. ಇದು ಎಲ್ಲವೂ ದೇವರ ಕೃಪೆಯಾಗಿದೆ ಪ್ರಿಯರೇ. ನಮ್ಮ ಜೀವಿತಗಳಲ್ಲಿ ಆತನ ಆಶೀರ್ವಾದವೇ ಎಲ್ಲವೂ ಆಗಿದೆ ಪ್ರಿಯರೇ. ಆತನಲ್ಲಿ ನಾವು ದೃಷ್ಟಿಸಿ ನೋಡೋಣ ಪ್ರಿಯರೇ. ಒಂದು ಕ್ಷಣ ಕಾಲ ನಾವೆಲ್ಲರೂ ಕರ್ತನ ನಮ್ಮ ಜೀವಿತಗಳಲ್ಲಿ ಮಾಡಿರುವಂತಹ ಮಹತ್ ಕಾರ್ಯಗಳನ್ನು ನೆನೆಸುವವರಾಗಿ ಕರ್ತನನ್ನು ನಾವು ಮನಸ್ಸಿನಲ್ಲಿ ಒಂದು ಕ್ಷಣ ಕಾಲ ನಾವು ಆರಾಧಿಸುವಂತ ಮಾತು ನಾವಾಗಿ ನಾವು ಪ್ರಿಯರೇ.
ವಿಶೇಷವಾಗಿ ಮುಂಜಾನೆಗಳೇ ಅದರ ಸಮ್ಮುಖದಲ್ಲಿ ನಮ್ಮನ್ನು ಸೇರಿಸಿಕೊಂಡಿದ್ದಕ್ಕಾಗಿ ಎಸೆ ನಿನ್ನನ್ನು ಆರಾಧಿಸಿ ಕನಪಡಿಸುವ ಹಾಗೆ ನಿನ್ನ ಮಕ್ಕಳ ರಾಜ್ಯ ಪಾಲಿಗೆ ಈ ಒಂದು ಶುದ್ಧ ಸಮಯದಲ್ಲಿ ನಮ್ಮನ್ನು ಉಪಯೋಗಿಸಿಕೊಂಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿ ಎಸೆಯ ಮುಂದಿನ ಎಲ್ಲಾ ಭಾಗಗಳಿಂದ ಕರೆದು ನಾವು ಸಮರ್ಪಿಸಿಕೊಳ್ತೇವೆ. ಎಸೆಯ ನೀನು ಎಬಿನೇಸನಾಗಿದ್ದು ಹೊರಗೆ ನಡೆಸಿದಂತ ದೇವನು ಇನ್ನು ಮುಂದೆ ನಮ್ಮನ್ನು ಕಾಯ್ದು ನಡೆಸುವಂತ ದೇವ ನೀನು ಆಗಿರುವುದಕ್ಕಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಮ್ಮ ಓಡಿನ ರಕ್ಷಕನಾಗಿರುವ ಯೇಸುವಿನ ನಾಮದವೆಲ್ಲವನ್ನು ಬೇಡಿದ್ದೇವೆ. ಪ್ರೀತಿಯುಳ್ಳ ಪರಮ ತಂದೆಯೇ. ನಮ್ಮ ಸತ್ಯವೇದಗಳನ್ನ 1 ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 13, 14, 15 ತಿಳಿಸ್ಕೊಂಡು Let us turn our Bibles to 1 John 3rd chapter 13, 14, 15. 1 ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 13, 14, 15 ಒಟ್ಟಾಗಿ ನಾವು ಓದುವರಾಗಿದ್ದೇವೆ. ಸತ್ಯವೇದ ಇರುವಂತ ಎಲ್ಲರೂ ದಯವಿಟ್ಟು ಆ ಒಂದು ಭಾಗ ತಿಳಿಸಿಕೊಳ್ಳಿ. ನಾವೆಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಸಹೋದರರೇ, ನಾವು ಸಹೋದರನ ದ್ವೇಷಿಸಿದರೆ ನಾವೇನಾಗ್ತೀವಂತೆ? ಕೊಲೆಗಾರರಾಗಿರ್ತೇವೆ. ನಮ್ಮೊಂದಿಗಿರುವಂತ ನಮ್ಮ ಒಂದು ವಿಶ್ವಾಸಿಗಳಾಗಿರುವಂತ ನಮ್ಮ ಸಹೋದರರನ್ನ ನಾವು ಯೇಸು ಕ್ರಿಸ್ತನಲ್ಲಿ ಪ್ರೀತಿಸುವವರಾಗಿರಬೇಕು. ಪ್ರಿಯರೇ, ವಾಕ್ಯಾನುಸಾರ ದೇವರನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಕುಳಿತುಕೊಂಡವರಾಗಿ ಸಂದೇಶಿಸಬೇಕಾದ್ರೆ ಕಾಣಿಕೆ ದೇವರ ಸಮಯ. ನಮ್ಮನ್ನು ಆತನ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಿದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿಮ್ಮೆಲ್ಲರನ್ನು ಸ್ವಾಗತ ಮಾಡುವವರಾಗಿದ್ದೇವೆ. ಈ ಒಂದು ವಾರದಲ್ಲಿ ಜನವರಿ ಆಚರಿಸಿಕೊಂಡವರು ಮತ್ತು ಇದನ್ನು ಆಚರಿಸಿಕೊಂಡವರು ಇದ್ದಾರೆ. ದಯವಿಟ್ಟು ನಿಂತುಕೊಳ್ಳಿ. ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ.
ವೆಡ್ಡಿಂಗ್ ಆನಿವರ್ಸರಿ. ಯಾರು? ಕುಸುಮ ಸೃಷ್ಟಿ ಬರ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶ್ವರಾದ ಪರಲೋಕ ತಂದೆಯ ಪಾಪಿತನೇ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ನೀನು ಭಾಗ ತಲೆಬಾಗಿ ನಿಂತಿರುವಂತಹ ಅಪ್ಪ ನಿನ್ನ ಮಕ್ಕಳನ್ನ ಪಾಸನಿಗೆ ಒಪ್ಪಿಸಿಕೊಡುತ್ತೆ. ಅಪ್ಪ ನೀನು ಈ ಮಕ್ಕಳನ್ನ ಸೃಷ್ಟಿ ಮಾಡಿ ನಿನ್ನ ಒಂದು ಕರ್ತನೆ ಸಾರೂಪ್ಯದಲ್ಲಿ ಉಂಟು ಮಾಡಿ ಈ ಲೋಕದಲ್ಲಿ ನನ್ನ ಮಕ್ಕಳಾಗಿ ಆರಿಸಿಕೊಂಡು ಇಷ್ಟು ವರ್ಷಗಳ ಕಾಲ ನಡೆಸಿಕೊಂಡು ಬರ್ತಾ ಇದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ದೇವ. ವಿಶೇಷವಾಗಿ ಸತೀಶ ನಮ್ಮ ಮೋನಿಕಾ ನಿನ್ನ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ. ಅವರು ಮದುವೆ ಆನಿವರ್ಸರಿನ ಆಚರಿಸುವ ಸಮಯದಲ್ಲಿ ನಿನ್ನ ಕೃಪೆ ಆ ಮಕ್ಕಳಿಗೆ ಇರಬೇಕು. ಆ ಮಕ್ಕಳಿಗೆ ಕೊಟ್ಟಂತಹ ವರಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ವಿಶೇಷವಾಗಿ ಗಂಡ ಹೆಂಡತಿಯರು ಇನ್ನೂ ಅಧಿಕವಾಗಿ ಸಪ್ಪ ಆ ಹೊಂದಾಣಿಕೆಯನ್ನು ಕೊಡು. ಒಬ್ಬರನ್ನು ಅರ್ಥ ಮಾಡಿಕೊಂಡು ಪ್ರೀತಿಸುವಂತೆ ರಾಜ ಅವರು ನೀನು ಕರ್ತನೆ ಹೌದು ರಾಜ ಒಂದು ಮಾಡುವಂತ ದಂಪತಿಗಳಾಗಿ ಅನೇಕರೇ ಮಾದರಿಯಾಗಿ ನಿಲ್ಲುವಂತೆ ಕಾರ್ಯ ಮಾಡು. ಎಲ್ಲ ಬೇಡದ ಕಾರ್ಯಗಳು ಬೇಡದ ವ್ಯಕ್ತಿಗಳು ಮಕ್ಕಳ ಜೀವಿತದಿಂದ ಹೊರಟು ಹೋಗುವಂತೆ ನೀ ಕಾರ್ಯ ಮಾಡಿ ಸಪ್ಪ. ನಿನ್ನ ಅಭಿಷೇಕನ ಇಬ್ಬರನ್ನು ತುಂಬಿಸು. ನೀನು ಆ ಮಕ್ಕಳ ಪ್ರೀತಿಯಿಂದ ಕರ್ತನೆ ಹೌದು ರಾಜ ಬಂಧಿಸಬೇಕೆ ನಾನು ಒಪ್ಪಿಸಿಕೊಳ್ಳುತ್ತೇನೆ. ನೋಡಿದ ಮೇಲೆ ಜೀವಿತಕ್ಕಾಗಿ ಸ್ತೋತ್ರ ಉಂಟಾಗಲಿ. ಆ ಮಗನ ಆಶೀರ್ವದಿಸು. ಒಳ್ಳೆ ಆರೋಗ್ಯ ಕೊಡು. ಕಳೆದ ವರ್ಷಕ್ಕಿಂತ ಇನ್ನೂ ಹೆಚ್ಚಾಗಿ ನೀನು ಆ ಮಗನ ಒಂದು ರಾಜ್ಯಕ್ಕಾಗಿ ಅಪ್ಪ ಹೌದೇ ಸಪ ಸಭೆಗಾಗಿ ಉಪಯೋಗಿಸಿಕೊಳ್ಳಬೇಕೆ ನಾನು ಒಪ್ಪಿಸಿಕೊಳ್ಳುತ್ತೇನೆ. ಅಪ್ಪ ಮಗಳ ಹೋಗೋಣ ಆಶೀರ್ವದಿಸು. ರಥದ ಕೋಟೆಯಲ್ಲಿ ಮುಚ್ಚಿ ಮರೆ ಮಾಡ ಮಗಳ ಕುಟುಂಬಕ್ಕೋಸ್ಕರವಾಗಿ ಸ್ತೋತ್ರ. ಆ ಮಕ್ಕಳು ಸಹ ಆಶೀರ್ವದಿಸಿ ನಡೆಸಿಕೊಳ್ಳಿ ರಾಜ. ಸೃಷ್ಟಿ ಮಗಳಿಗೆ ಒಪ್ಪಿಸಿಕೊಳ್ಳುತ್ತೇನೆ. ಯವನಸ್ತಕ ಅಪ್ಪ ಮಗಳಾಗಿ ಮಾರ್ಪಟ್ಟಿರುವಂತಹ ಮಗಳನ್ನ ಆಶೀರ್ವದಿಸು ದೇವ. ಅಪ್ಪ ಯಾವ ಒಂದು ಕೆಟ್ಟ ಕಾರ್ಯಗಳ ಕರ್ತನೆ ಈ ಲೋಕದಲ್ಲಿ ಆ ಮಗಳನ್ನ ಅಟ್ರಾಕ್ಟ್ ಮಾಡದಂತೆ ನಿನ್ನ ಮಗಳಾಗಿ ನಿನ್ನೇ ದೃಷ್ಟಿಸಿ ನೋಡುತ್ತಾ ಜೀವಿಸುವಂತ ಮಗಳಾಗಿ ಮಾರ್ಪಡಿಸು. ವಿದ್ಯಾಭ್ಯಾಸಕ್ಕೆ ಬೇಕಾದ ಅಪ್ಪ ಜ್ಞಾನ ಕೊಡು, ತಿಳುವಳಿಕೆ ಕೊಡು ರಾಜ. ಅಪ್ಪ ನಿನ್ನ ಮಗಳಾಗಿ ಬೆಳೆಸು ಕರ್ತನೆ. ಒಳ್ಳೆ ಆರೋಗ್ಯ ಕೊಟ್ಟು ನಡೆಸು ರಾಜ. ಅದೇ ತರ ಕುಸುಮ ಮಗಳಿಗೆ ಒಪ್ಪಿಸಿಕೊಳ್ಳುತ್ತೇನೆ. ಆ ಮಗಳಿಗೆ ಬೇಕಾದಂತ ಒಳ್ಳೆ ಆರೋಗ್ಯ ಕೊಡು ಅಪ್ಪ. ಈ ವರ್ಷ ಕರ್ತನೆ ಇನ್ನೂ ಹೆಚ್ಚಾಗಿ ಆ ಮಗ ನಿನ್ನ ಒಂದು ಅಭಿಷೇಕ ತುಂಬಿಸು ರಾಜ. ಒಂದು ಉದ್ದೇಶನ ಆ ಮಗಳನ್ನ ಕರೆದಿದ್ದೆಲ್ಲ ಕರ್ತನೆ ಆ ಉದ್ದೇಶ ನೆರವೇರುವಂತೆ ಕಾರ್ಯ ಮಾಡು ಎಸಪ್ಪ. ಸೈತಾನ ಯಾವ ಕಾರ್ಯಗಳ ಮಗಳ ಮುಟ್ಟದಂತೆ ಹಾಲೆಲೂಯ ರಥದ ಕೋಟೆಯಲ್ಲಿ ಆ ಮಗಳ ಮುಚ್ಚಿ ಮರೆ ಮಾಡಿಕೊಳ್ಳಬೇಕು ನಾನು ಬೇಡುತ್ತೇನೆ ಅಪ್ಪ. ನಿನ್ನ ಮಗುವಾಗೇ ಕರ್ತನೆ ನಿನ್ನ ಒಂದು ಮಗಳಾಗೇ ಜೀವಿಸುವಂತೆ ಕಾರ್ಯ ಮಾಡು ಎಸಪ್ಪ. ಈ ಒಂದು ಸಮಯದಲ್ಲಿ ಕರ್ತನೆ ಅಪ್ಪ ನಿನಗಾಗಿ ಕೊಟ್ಟಿರುವಂತಹ ನಿನ್ನ ಒಂದು ಕರ್ತನೆ ಹೌದು ರಾಜ ಸಭೆಗೋಸ್ಕರವಾಗಿ ರಾಜ್ಯಕ್ಕೋಸ್ಕರವಾಗಿ ಕೊಟ್ಟಿರುವಂತಹ ಕಾರ್ಯಗಳನ್ನ ದಶಮ ಭಾಗನ ಆಶೀರ್ವದಿಸಿ ಕರ್ತನೆ ನಿನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು. ಕೊಟ್ಟಿರುವಂತ ನಾವು ಪ್ರತಿಯೊಬ್ಬರು ಕರ್ತನೆ ನಿನ್ನಿಂದ ಕರ್ತನೆ ಆರ್ಥಿಕ ಆಶೀರ್ವಾದ ಹೊಂದಿಕೊಂಡು ನಿನಗಾಗಿ ಜೀವಿಸುವಂತೆ ಕಾರ್ಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪುತ್ರನೇ ಚೆನ್ನಾಗಿದ್ದೀರಾ? ಹಾಲೆಲೂಯಾ. ಈ ಸಮಯದಲ್ಲಿ ಸೆಕ್ರೆಟರಿ ಅವ್ರ ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ತಿಳಿಸ್ಕೊಡಿ. ಈ ವಾರದ ಪ್ರಕಟಣೆಗಳು ಮಂಗಳವಾರ ಸಾಯಂಕಾಲ ಮನೆಗಳಲ್ಲಿ ಪ್ರಾರ್ಥನೆ ಇರುತ್ತದೆ. ಸೊ ಈ ಒಂದು ವಾರದಲ್ಲಿ ಯಾರ ಮನೆಯಲ್ಲಿ ಪ್ರಾರ್ಥನೆ ಬೇಕೆಂಬುದಾಗಿ ತಿಳಿಸುವುದಾದ್ರೆ ನಿಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡುವಂತರಾಗಿದ್ದೇವೆ. ಬುಧವಾರ ಸಾಯಂಕಾಲ 6:00 ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ ಮತ್ತು ಶುಕ್ರವಾರ ಸಾಯಂಕಾಲ ಬೈಬಲ್ ಸ್ಟಡಿ ಇರುತ್ತದೆ ಮತ್ತು ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊಂತಾನೆ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8:00 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಸೊ ಅವತ್ತು ಫಸ್ಟ್ ಸಂಡೇ ಆಗಿರುವುದರಿಂದ ಕರ್ತನ ಭೋಜನ ಸಹ ಇರುತ್ತದೆ. ಆಮೇಲೆ ಶನಿವಾರ ಅದು ತಿಂಗಳಿನ ಮೊದಲನೇ ದಿನವಾಗಿರುವುದರಿಂದ ಬೆಳಗಿನ ಜಾವ 6 ಗಂಟೆಗೆ ಸಭೆಯಲ್ಲಿ ಬೆಳಗಿನ ಜಾವದ ಒಂದು ಆರಾಧನೆ ಇರುತ್ತದೆ. ಸೊ ಶನಿವಾರ ಈ ಒಂದು ಬೆಳಗಿನ ಜಾವದ ಆರಾಧನೆಯಲ್ಲಿ ತಾವು ಪಾಲ್ಗೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಮತ್ತು ಬರುವ ಭಾನುವಾರ ಸಭೆ ಆದ ನಂತರ ಸಭಾಪಾಲನ ಸಮಿತಿ ಇರುತ್ತದೆ. ಸಭಾಪಾಲನ ಸಮಿತಿಯ ಎಲ್ಲಾ ಸದಸ್ಯರು ಬರುವ ಭಾನುವಾರ ಕೂಡಿ ಬರಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತೀವಿ. ನಮ್ಮ ಸಭಾ ಪಾಲಕರು ಜೇಕಬ್ ಫ್ರಾನ್ಸ್ ಅವರು ಈಗ ಚೆನ್ನಾಗಿದ್ದಾರೆ. ದೇವರ ಕೃಪೆಯಿಂದ ಅವರಿಗೆ ಆರೋಗ್ಯವನ್ನು ದೇವರು ತಿರುಗಿ ಕೊಡ್ತಾ ಇದ್ದಾನೆ. ನೋವೆಲ್ಲ ತೆಗೆದಾಕ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವವರಾಗಿರ್ಬೇಕು. ಅದು ಮಾತ್ರವಲ್ಲ, ಇನ್ನು ಅವರಿಗೆ ಆ ಒಂದು ಸ್ಟಿಚಸ್ ತೆಗಿಬೇಕಾಗಿದೆ. ಆ ಹೀಲಿಂಗ್ ಇನ್ನೂ ಆಗ್ಬೇಕಾಗಿದೆ. ನಮ್ಮ ಪರ್ಸನಲ್ ಪ್ರೇಯರ್ಸ್ ಅಲ್ಲಿ ದಯವಿಟ್ಟು ನೀವು ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವರು ತಿರುಗಿ ಬಂದು ನಮ್ಮೊಂದಿಗೆ ಆತನ ಸನ್ನಿಧಾನಕ್ಕೆ ಬರುವಂತೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಈಗ ನಾವು ಒಂದು ಪ್ರಾರ್ಥನೆ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ನಮ್ಮ ಎಲೆಕ್ಷನ್ಸ್
ನೀವು ನೋಡುವುದಾದ್ರೆ ಮೋಸ್ಟ್ ಎಲ್ಲ ಜಾಗಗಳು ಎಲೆಕ್ಷನ್ ನಡೆದಿವೆ. ಇನ್ನು ನಮಗೆ ಎಷ್ಟನೇ ತಾರೀಕು ಬರ್ತೀರ ಇದು ಗೊತ್ತಾ ರಿಸಲ್ಟು? ಜೂನ್ 4 ಎಲೆಕ್ಷನ್ ಬರ್ತಾರೆ. ದೇವರು ತಾನೇ ಆ ಒಂದು ಕಾರ್ಯದಲ್ಲಿ ನಮ್ಮೊಂದಿಗಿದ್ದು ಆತ ಒಂದು ಆಲೋಚನೆ ಐತೆ, ಯಾರಿಗನ್ನ ಆತನು ಪ್ರಧಾನಿಯಾಗಿ ಮಾಡ್ಬೇಕಂತಿದ್ದಾರೋ ಅವರನ್ನ ಮಾಡುವಂತೆ ನಮ್ಮ ದೇವಂತ ಜಾನಕಿ ಸಿಸ್ಟರ್ ಅವರು ಆ ಒಂದು ವಿಷಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಡ್ತೀನಿ. ಪರಿಶುದ್ಧನು ಮಹೋನ್ನತನು ಆಗಿರುವಂತಹ ಪರಲೋಕದ ತಂದೆಯಾದ ದೇವರೇ, ಈ ನಿನ್ನ ಪರಿಶುದ್ಧ ದಿನದಲ್ಲಿ ಸ್ವಾಮಿ ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನು ಕರ್ತನೆ ಇಲ್ಲಿ ಒಟ್ಟಾಗಿ ಸೇರಿಸಿದಾಗಲೇ ನಿಮಗೆ ಸ್ತೋತ್ರ ಸ್ವಾಮಿ. ನಿನ್ನನ್ನು ಆರಾಧಿಸಿ ಸ್ತುತಿಸಿ ಕೊಂಡಾಡುವಾಗೆ ಕೊಟ್ಟ ಮಹಾಕೃಪೆಗಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಅಪ್ಪ, ಈ ಸಮಯದಲ್ಲಿ ವಿಶೇಷವಾಗಿ ಕರ್ತನೆ ಎಲೆಕ್ಷನ್ಗಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ಹಲವು ರಾಜ್ಯಗಳಲ್ಲಿ ಕರ್ತನೆ ಈಗಾಗಲೇ ನಡೆದಿದೆ ಸ್ವಾಮಿ. ಇನ್ನೂ ಕೆಲವು ರಾಜ್ಯಗಳಲ್ಲಿ ಎಲೆಕ್ಷನ್ ನಡೆಯಬೇಕಾಗಿದೆ ಕರ್ತನೆ. ಏಸಪ್ಪ, ಎಲೆಕ್ಷನ್ ಅನ್ನು ವಿಶೇಷವಾಗಿ ಆಶೀರ್ವದಿಸಿ ಸ್ವಾಮಿ. ಎಲೆಕ್ಷನ್ ನಡೆಯುವಂತ ಸ್ಥಳಗಳಲ್ಲಿ ಒಂದು ಸಮಾಧಾನವನ್ನು ಉಂಟು ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ಎಲ್ಲೂ ಯಾವುದೇ ರೀತಿ ಅಪ್ಪ ವೋಟ್ ವಿಚಾರದಲ್ಲಿ ಕರ್ತನೆ ಮೋಸ ಅನ್ಯಾಯ ಯೇಸುವಿನ ನಾಮದಲ್ಲಿ ಜರುಗಬಾರದು ಕರ್ತನೆ. ಅಪ್ಪ, ನೀನು ಯಾರನ್ನು ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಮಾಡಿಕೊಂಡಿದೆಯೋ ಅವರು ಮಾತ್ರ ಗೆಲ್ಲಬೇಕು ಸ್ವಾಮಿ. ಸ್ತೋತ್ರಪ್ಪ. ಆದರೆ ನಿನ್ನ ಸೇವೆಗೆ ಕರ್ತನೆ ಅಪ್ಪ, ನಿನ್ನ ಆಲಯಗಳನ್ನು ಕಟ್ಟುವುದಕ್ಕೆ ಯಾವುದೇ ತಡೆಗಳು ಯೇಸುವಿನ ನಾಮದಲ್ಲಿ ಬರಬಾರದು ಕರ್ತನೆ. ಅಪ್ಪ, ನೀನು ರಾಜರನ್ನು ತಳ್ಳಿ ರಾಜರನ್ನು ಎಬ್ಬಿಸುವಾತನಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ತೋತ್ರ ಉಂಟಾಗಲಿ ಕರ್ತನೆ. ನೀನು ಮೊದಲೇ ನಿಷ್ಕರ್ಷೆ ಮಾಡಿದ ರೀತಿಯಲ್ಲಿ ಸ್ವಾಮಿ ಅಪ್ಪ ನಿನ್ನ ನಾಮ ಮಹಿಮೆ ಪಡಿಸಿಕೊಳ್ಳಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ನಿನ್ನ ಚಿತ್ತವಿರುವವರು ರಾಜ್ಯವಾಳಬೇಕು ಸ್ವಾಮಿ. ನಿನ್ನ ಚಿತ್ತವಿರುವವರು ದೇಶವನ್ನು ಆಳಬೇಕು ಸ್ವಾಮಿ. ಅಪ್ಪ, ನಮ್ಮ ದೇಶದಲ್ಲಿ ಶಾಂತಿ ಸಮಾಧಾನ ಸುಖ ಉಂಟಾಗಲಿ ಕರ್ತನೆ. ಸ್ತೋತ್ರ ಸ್ತೋತ್ರ ಉಂಟಾಗಲಿ ಕರ್ತನೆ. ಎಲ್ಲ ಕಾರ್ಯಗಳ ಮೂಲಕ ಅಪ್ಪ ನಿನ್ನ ನಾಮ ಮಾತ್ರ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಇದ್ದೇವೆ ಸ್ವಾಮಿ. ಜೂನ್ 4ನೇ ತಾರೀಕು ಬರುವ ರಿಸಲ್ಟ್ ಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಸ್ತುತಿ ಘನ ಮಹಿಮೆ ಎಲ್ಲ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದ ಮೂಲಕ ಬೇಡಿಕೊಳ್ಳುತ್ತೇವೆ ನನ್ನ ಒಳ್ಳೆಯ ತಂದೆ. ದೇವ್ ನಾವು ಪ್ರಾರ್ಥನೆ ಕೇಳ್ತಾನೆಂಬ ಒಂದು ಭರವಸೆಯಿಂದ ಎಲ್ಲರೂ ಜೋರಾಗಿ ದೇವರಿಗೆ God is God of impossible. ನಮ್ಮ ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ನಾವು ಮಾಡುವಂತ ಪ್ರಾರ್ಥನೆ ಕೇಳಿ ಆತನು ಕಾರ್ಯ ಮಾಡಕ್ ಪ್ರಾರಂಭಿಸ್ಬಿಟ್ರೆ ಈ ಲೋಕದಲ್ಲಿ ಭೂಲೋಕದಲ್ಲಿ ಈ ಭೂಮಂಡಲದಲ್ಲಿ ಯಾರು ಆತನ ಮುಂಭಾಗದಲ್ಲಿ ಸಾಧ್ಯ ಇಲ್ಲ. ಆ ರೀತಿಯಾಗಿ ದೇವರು ಮಾಡ್ಕೊಡ್ತಾ ಇರುವ ನಂಬಿಕೆಯಿಂದ ಈಗ ನಾವು ಹಾಡು ಆಡ್ಬೇಕಾದ್ರೆ ಕಣ್ಣುಗಳು ಮುಚ್ಚಿಕೊಂಡವರ ದೇವರಿಗೆ ಮಯಪಡಿಸುತ್ತಾ ನಾವು ವಾಕ್ಯಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ಎಲ್ಲ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗೆ ಪಾತ್ರ ಅಂತ ಯೇಸು ಕ್ರಿಸ್ತನೇ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ದೇವ, ನಾವು ವಾಕ್ಯ ಕೇಳೋದಕ್ಕಾಗಿ ಬಂದಿದ್ದೇವೆ. ನಾವು ಅಟೆಂಟಿವ್ ಆಗಿ ನಿನ್ನ ವಾಕ್ಯ ಕೇಳುವಂತೆ, ಆ ಮನಸ್ಸುಗಳು ಚಂಚಲವಾಗದಂತೆ, ಡಿಸ್ಟರ್ಬ್ ಆಗದಂತೆ ಯೇಸಪ್ಪ, ನೀವು ನಮ್ಮ ಹೃದಯದಲ್ಲಿ ಮಾತನಾಡುವಾಗ ಅದನ್ನು ನಾವು ಗ್ರಹಿಸಿಕೊಳ್ಳುವಂತೆ, ನಮಗಾಗಿ ಆ ವಾಕ್ಯಗಳನ್ನು ಹೊಂದಿಕೊಳ್ಳುವಂತೆ, ನಾವು ನಮ್ಮ ಜೀವಿತಗಳನ್ನ ಸರಿ ಮಾಡಿಕೊಳ್ಳುವಂತೆ ಯೇಸಪ್ಪ ನೀ ನಿನ್ನ ಬಾಳದಿಂದ ಕಟ್ಟ ನಮ್ಮನ್ನು ತುಂಬಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಲಿಯುತ್ತೇನೆ.
ಒಂದ್ ಸಾರಿ ಈ ರೀತಿಯಾಗಿ ನಡೀತು, ಒಂದ್ ಸಭೆ ಇತ್ತು, ಓಕೆನಾ, ಯಾವ್ದೋ ಒಂದ್ ಸಭೆ ಇತ್ತು. ಅಲ್ಲಿ ಪಾಸ್ಟ್ ಬಂದ್ರು, ಫುಲ್ಪಿಟ್ ನಿಂತ್ಕೊಂಡ್ರು. ಅವ್ರ ಮುಖದಲ್ಲಿ ಬ್ಯಾಂಡೇಜ್ ಇತ್ತು. ಈ ಬ್ಯಾಂಡೇಜ್ ಹಾಕೋತಾರೆ ಚಿಕ್ಕದಾಗ ಗೊತ್ತಲ್ವಾ, ಅವರು ಎಲ್ಲ ಸಭಿಕರು ನೋಡಿ ಹೇಳಿದ್ರು, ಸಾರಿ, ಏನ್ ಅನ್ಕೋಬೇಡಿ, ನನ್ ಮುಖದಲ್ಲಿ ಬ್ಯಾಂಡೇಜ್ ಇದೆ. ಅದ್ ಹೆಂಗಾಯ್ತಂದ್ರೆ, ನಾವು ಶೇವ್ ಮಾಡ್ಬೇಕಾದ್ರೆ ನಾನು ಕೊಡ್ಬೇಕಾದ ಪ್ರಸಂಗನೇ ಯೋಚನೆ ಮಾಡ್ಕೊಂಡು ಶೇವ್ ಮಾಡ್ತಾರೆ, ಕಟ್ಟಾಗೋಯ್ತು ಅಂದ್ರು. ಸಭೆ ಎಲ್ಲ ಆದ್ಮೇಲೆ, ಸರ್ವಿಸ್ ಆದ್ಮೇಲೆ ಟ್ರೆಷರರು ಆ ಒಂದು ಇತ್ತವನ್ನು ಕೊಡ್ತಾರಲ್ಲ, ಕಾಣಿಕೆ ಬ್ಯಾಗ್ ಅನ್ನ, ಕಾಣಿಕೆ ಬ್ಯಾಗ್ ಅಲ್ಲಿ ಒಂದು ಪತ್ರ ಸಿಕ್ತು, ಅವ್ರಿಗೆ ಒಂದು ಲೆಟರ್ ಸಿಕ್ತು. ಆ ಲೆಟರ್ ತಗೊಂಡ್ಬಂದು ಪಾಸ್ಟ್ ಹತ್ರ ಕೊಟ್ರು. ಪಾಸ್ಟ್ ಆ ಲೆಟರ್ ಓದಿದ್ರೆ ಆ ಲೆಟರ್ ಹಿಂಗ್ ಬರ್ದಿತ್ತು, ಮುಂದಿನ ವಾರ ನೀನ್ ನಿನ್ನ ಒಂದು ಮುಖದ ಕುರಿತ ಯೋಚನೆ ಮಾಡ್ಕೊಂಡು ಸರ್ಮನ್ನ ಕಟ್ ಮಾಡು ಅಂತ. ಅವ್ರ ಅರ್ಥ ಏನು? ದೊಡ್ಡ ಸರ್ಮನ್ ಅವ್ರು ಕೊಟ್ಟಿದ್ದಾರೆ. ಭಯ ಪಡಬೇಡಿ, ನಾನು ಸರ್ಮನ್ ಕೊಡಲ್ಲ, ಓಕೆನಾ. ಈ ದಿನ ನಾವು ನೋಡಲು ಹೋಗುವಂತ ಅಥವಾ ಧ್ಯಾನ ಮಾಡಲು ಹೋಗುವಂತ ಒಂದು ಪುಸ್ತಕ ಯಾವುದಂದ್ರೆ ದಾನಿಯೇಲನ ಪ್ರಿಯ. ದಾನಿಯೇಲನ ಗ್ರಂಥಕ್ಕೆ ನಮ್ಮ ಸತ್ಯವನ್ನು ತಿಳಿಸ್ಕೊಳ್ಳೋಣ. ಮೋಸ್ಟ್ ಆಫ್ ದ ವರ್ಸಸ್ ವಿ ಆರ್ ಗೋಯಿಂಗ್ ಟು ಸಿ ಫ್ರಮ್ ದಟ್ ಬುಕ್. ಆ ಒಂದು ಪುಸ್ತಕದಿಂದ ನಾವು ಅನೇಕ ವಚನಗಳನ್ನ ಧ್ಯಾನ ಮಾಡುವುದಾಗಿದ್ದೇವೆ. ದಾನಿಯೇಲ 2:25 ಓದ್ಕೊಳ್ಳಿ ಯಾರಾದ್ರು. ಕೂಡಲೇ ಅರಿಯಪ್ಪನು ದಾನಿಯೇಲನನ್ನು ಸನ್ನಿಧಿಗೆ ತ್ವರೆಯಾಗಿ ಕರೆಕೊಂಡು ಹೋಗಿ, ರಾಜನೇ, ಕನಸಿನ ಅಭಿಪ್ರಾಯವನ್ನು ನನಗೆ ತಿಳಿಸಬಲ್ಲವನು ಒಬ್ಬನು ಯಹೂದರಿಂದ ಸರಿಯಾಗಿ ತಂದವರಲ್ಲಿ ನನಗೆ ಸಿಕ್ಕಿದ್ದಾನೆ ಎಂದು ಆಯ್ಕೆ ಮಾಡಲು. ಇಲ್ಲೇನ್ ನೋಡ್ತೀವಿ ನಾವು, ಆ ಒಂದು ಅರಿಯಕ್ಕನು ದಾನಿಯೇಲನ ಸನ್ನಿಧಿಗೆ ತ್ವರೆಯಾಗಿ ಕರೆದುಕೊಂಡು ಹೋಗಿ ರಾಜನ್ ಹೇಳ್ತಾರೆ, ನನಗೆ ಒಬ್ಬ ಸಿಕ್ಕಿದ್ದಾನೆ. ಎಲ್ರು ಹೇಳಿ, ದೇವರು ಯಾವಾಗಲೂ ಅಷ್ಟೇ ಪ್ರಿಯರೇ. ನೀವು ಮನುಷ್ಯನ ಚರಿತ್ರೆಯಲ್ಲಿ ದೇವರು ಮಾಡಿದಂತ ಎಲ್ಲಾ ಕಾರ್ಯಗಳ ಸತ್ಯವೇದದಲ್ಲಿ ನೋಡ್ತೇವೆ. ಈಗಲೂ ಸಹ ಕಾಂಟೆಂಪರರಿ ಆಗಿ ಈಗಲೂ ಸಹ ನಾವು ನೋಡ್ತಾ ಇದ್ದೇವೆ. ದೇವರು ಹುಡುಕುವಂತದ್ದು ಒಬ್ಬ ಮನುಷ್ಯನನ್ನ. ಹಲ್ಲೆಲೂಯಾ. ಒಬ್ಬ ಮನುಷ್ಯನನ್ನ ದೇವರು ಹುಡುಕ್ತಾ ಇರ್ತಾನೆ. ಒಂದು ಗುಂಪಿನ ಜನಗಳನ್ನ, ಜನಾಂಗವನ್ನಲ್ಲ, ಅಥವಾ ಒಂದು ಮಿಷಿನನ್ನಲ್ಲ, ಅಥವಾ ನಾವೇನ್ ನೋಡ್ತೇವೆ ಅಂದ್ರೆ ಒಂದು ಸರಿಯಾಗಿ ಕೂಡಿ ಬರುವಂತ ನಾವೆಲ್ಲರನ್ನ, ಸಿಸ್ಟಮ್ ಅನ್ನಲ್ಲ, ಅಂದ್ರೆ ಒಂದು ವ್ಯವಸ್ಥೆನಲ್ಲ. ಆತನು ಹುಡುಕುವಂತದ್ದು ಒಬ್ಬ ವ್ಯಕ್ತಿಯನ್ನ. ಇಲ್ಲಿ ಯಾವ ರೀತಿಯಾಗಿ ಆ ಮನುಷ್ಯ ಹೇಳಿದ್ನೋ ನನಗೊಬ್ಬ ವ್ಯಕ್ತಿ ಸಿಕ್ತ ಅಂತ, ಅದೇ ರೀತಿಯಾಗಿ ದೇವರು ತಾನು ಆರಿಸಿಕೊಂಡಂತ ವ್ಯಕ್ತಿಯ ನೋಡಿ ಹೇಳ್ತಾನೆ, ಐ ಹ್ಯಾವ್ ಫೌಂಡ್ ಎ ಮ್ಯಾನ್. ಅಬ್ರಹಾಮ ದೇವರು ಆರಿಸಿಕೊಂಡ ಜನಾಂಗವನ್ನು ಎಬ್ಸೋಕೆ ಪ್ರಿಯರೇ. ಜನಾಂಗವನ್ನು ದೇವರು ಎಬ್ಸಲಿಲ್ಲ, ಜನಾಂಗ ದೇವರು ಕರೀಲಿಲ್ಲ. ಮೊದಲು ದೇವರು ಅಬ್ರಹಾಮನ ಆರಿಸಿಕೊಂಡರು. ಅದೇ ರೀತಿಯಾಗಿ ಇಸ್ರೇಲ್ ಜನಗಳನ್ನ ದೇವರು ಆ ಒಂದು ಐಗುಪ್ತ ದೇಶದ ಬಿಡುಗಡೆ ಮಾಡಿ ನಡೆಸಿಕೊಂಡು ಹೋಗೋದಕ್ಕಾಗಿ ಒಂದು ದೊಡ್ಡ ಗುಂಪಿನ ಜನಗಳನ್ನ ಆರಿಸಿಕೊಳ್ಳಿಲ್ಲ, ಒಂದು ಸಿಸ್ಟಮ್ ಅನ್ನು ಆರಿಸಲಿಲ್ಲ. ಒಬ್ಬ ವ್ಯಕ್ತಿಯಾದ ಮೋಶೆಯನ್ನ ಆರಿಸಿಕೊಂಡನು. ಚೆನ್ನಾಗಿ ತಿಳ್ಕೊಳ್ಳಿ ಪ್ರಿಯ, ದೇವರ ಒಬ್ಬ ಮನುಷ್ಯನಿಗಾಗಿ ನೋಡ್ತಾ ಇರ್ತಾನೆ. ಆ ಮನುಷ್ಯನ ಇವಾಗ ಇಷ್ಟಪಡ್ತೀರಾ? ಹಲೋ, ಗುಂಪಲ್ ಗೋವಿಂದ ಅನ್ಬೇಡಿ. ನಾನು ಏಸಪ್ಪ ಇದ್ದೇನೆ ಅಂತ ಹೇಳ್ತಿರ್ತಾನೆ, ಹೇಳ್ತೀರೇನ್ರಿ? ನನ್ನನ್ನ ಆರಿಸ್ಕೋ ಏಸಪ್ಪ, ನನ್ನ ನೀನ್ ನೋಡು ಏಸಪ್ಪ, ನನ್ನಿಂದ ಏನ್ ಕಾರ್ಯ ಆಗ್ಬೇಕು ನೋಡು ಅಂತ ಹೇಳ್ಬೇಕು. ಭಯ ಪಡ್ಬೇಡಿ. ನಿಮ್ಮನ್ನ ದೇವರ ಆರಿಸ್ಕೊಂಡು ದೊಡ್ಡ ಜನಾಂಗ ಮಾಡಕ್ಕೆ ಅಬ್ರಹಾಮಾಗಿ ನೀವು ಕಷ್ಟಪಡೋದೇನ್ ಬೇಡ. ನಿಮ್ಮ ಕುಟುಂಬದ ನೀವು ಆರಿಸ್ಕೊಂಡಿದ್ದಾನ್ರಿ ದೇವರು. ಯಾರು ಅಂತೀರ? ಅಲ್ಲಲ್ಲಿ ಹೇಳಿ ತಾನೆ. ಒಂದು ಕುಟುಂಬದ ನಮ್ಮನ್ನ ಆರಿಸ್ಕೊಂಡು ದೇವ್ರು ನಡೆಸಿದ್ರೆ ಸಾಕು. ನಾವು ನೋಡ್ತೇವಲ್ಲ, ಹೇಳ್ತಾರಲ್ವಾ, ಕುಟುಂಬ ಎಲ್ಲ ಸೇರಿ ಏನಾಗುತ್ತಂತೆ? ಸಮಾಜ ಆಗುತ್ತೆ. ಎಲ್ಲ ಸಮಾಜ ಸೇರಿ ಏನಾಗುತ್ತೆ? ಲೋಕ ಆಗ್ತದೆ. ಅದಕ್ಕೆ ನನ್ನ ಕುಟುಂಬದ ನಮ್ಮನ್ನ ಆರಿಸ್ಕೊಂಡಿದ್ದ ದೇವರು ಆ ರೀತಿಯಾಗಿ ಒಬ್ಬ ಮನುಷ್ಯನನ್ನ ನೋಡ್ತಾನೆ ಪ್ರಿಯ. ಈ ದಾನಿಯೇಲನ ಬಗ್ಗೆ ನೀವು ತಿಳ್ಕೊಳ್ಬೇಕಂದ್ರೆ, ದಾನಿಯೇಲನ ಪುಸ್ತಕ ಸಂಪೂರ್ಣ ನಾವು ಓದಲ್ಲ, ನಿಮ್ಮ ಮನೆಯಲ್ಲಿ ಓದ್ಬೇಕು. ಆದ್ರೆ ಇಲ್ಲಿ ನಾವು ನೋಡುವಂತ ದಾನಿಯೇಲ ಏನ್ ಮಾಡ್ತಾ ಇದ್ದ ಅಂದ್ರೆ, ಪೋಸ್ಟ್ ಎಕ್ಸಲಿಕ್ ಪ್ರಾಫಿಟ್ ಅಂತ ಹೇಳ್ತೀವಿ. ಅಂದ್ರೆ ದೇವರು ಅವರನ್ನ ಬಾಬಿಲೋನ್ಗೆ ಕರೆದುಕೊಂಡು ಹೋದ ನಂತರ ಬಾಬಿಲೋನಿಂದ ಅವರನ್ನ ಯೆರೂಸಲೇಮಿಗೆ ಕರೆದುಕೊಂಡು ಬರುವಂತ ಸಮಯದಲ್ಲಿ ಇದ್ದಂತ ದಾನಿಯೇಲನು ಅಂತ ಒಂದು ಪ್ರವಾದಿಯಾಗಿ ನಾವು ನೋಡ್ತೇವೆ. ಆತನ ಕುರಿತಾಗಿ ನಾವು ಕಲಿಯುವಂತಹ ವಿಷಯಗಳ ಮೂಲಕವಾಗಿ ದೇವರು ನಮ್ಮೊಂದಿಗೆ ಯಾವ ರೀತಿಯಾಗಿ ಮಾತನಾಡುತ್ತಾನೆ ಎಂಬುದನ್ನು ನೋಡೋಣ ಪ್ರಿಯರೇ. ಆತನಿಗೆ 3 ಗುಣಲಕ್ಷಣಗಳುಂಟು. ದೇರ್ ಆರ್ 3 ಕ್ವಾಲಿಟೀಸ್ ಇನ್ ಡ್ಯಾನಿಯಲ್. ದಾನಿಯೇಲನಲ್ಲಿ 3 ಸ್ವಭಾವ ಅಥವಾ ಗುಣಗಳು ಉಂಟು. ಅದನ್ನು ನಾವು ನಮ್ಮ ಜೀವಿತಗಳು ಅಪ್ಲೈ ಮಾಡಿಕೊಳ್ಳುವಾಗ ದೇವರು ನಮ್ಮನ್ನು ಸಹ ಯಾವ ರೀತಿಯಾಗಿ ದಾನಿಯೇಲನ ತನ್ನ ಒಂದು ರಾಜ್ಯಕ್ಕೋಸ್ಕರವಾಗಿ ತನಗಾಗಿ ಉಪಯೋಗಿಸಿಕೊಂಡನೋ ಅದೇ ರೀತಿ ನಮ್ಮನ್ನು ಸಹ ದೇವರು ಉಪಯೋಗಿಸಿಕೊಳ್ತಾನೆ. ಮೊದಲನೇದಾಗಿ, he is a uncompromised man. ಆತನು ಏನಾಗಿದ್ದಾನೆ? ರಾಜಿ ಮಾಡಿಕೊಳ್ಳದ ಇರುವಂತಹ ಒಬ್ಬ ಮನುಷ್ಯನಾಗಿದ್ದ ಪ್ರಿಯ.
ಆತನು ತನ್ನನ್ನು ತಾನು ಯಾವಾಗಲೂ ಅಷ್ಟೇ ಮಲಿನ ಮಾಡಿಕೊಳ್ಳಿಲ್ಲ. ಈ ನೆವರ್ ಡಿಫೈಲ್ಡ್ ಹಿಮ್ಸೆಲ್ಫ್. ತನ್ನನ್ನು ತಾನು ಮಲಿನ ಮಾಡಿಕೊಳ್ಳಿಲ್ಲ. ಆತನಿಗೆ 3 ಟೆಸ್ಟ್ ಬಂತು. ಎಷ್ಟು ಬಂತು? 3 ಪರೀಕ್ಷೆಗಳು ಬಂತು. ಯಾವ ಒಂದು ಪರೀಕ್ಷೆಗಳು ಅವು ಅಂತ ನೋಡುವುದಾದ್ರೆ, ಮೊದಲನೇದಾಗಿ 1:8 ಓದನು. ದಾನಿಯೇಲ 1:8. ದಾನಿಯೇಲನು ತಾನು ರಾಜ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚಕಿಯ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದೆ. ರಾಜನು ಕುಡಿಯುವ, ರಾಜನು ತಿನ್ನುವಂತ ಭೋಜನ ಪದಾರ್ಥಗಳು ತಿಂದ್ರೆ ತಾನೇನಾಗುತ್ತಾನಂತೆ? ಅಶುದ್ಧನಾಗ್ತಾನೆ. ನೋಡಿ, ಇಲ್ಲಿ ಅಶುದ್ಧನಾಗಬಾರದೆಂದು ಆತ ನಿಶ್ಚಯಿಸಿಕೊಂಡು, ಎದರಲ್ಲಿ ನಿಶ್ಚಯಿಸಿಕೊಂಡು, ನಾವು ನಿಶ್ಚಯಿಸಿಕೊಳ್ಬೇಕು. ಅರ್ಥ ಆಗುತ್ತಲ್ಲ? ದೇವರಿಗಾಗಿ ನಾವೇನೇ ಮಾಡ್ಬೇಕಾದ್ರೂ ನಾವು ನಿಶ್ಚಯಿಸ್ಕೊಳ್ಬೇಕು. ನಮಗಾಗಿ ಬೇರೆಯವ್ರು ಮಾಡೋದಲ್ಲ. ಪ್ರಾರಂಭದಲ್ಲಿ ಪ್ರಿಯರೇ, ನಮ್ಮನ್ನ ಏಸಪ್ಪದ ಕರ್ಕೊಂಡ್ ಬರೋಕ್ಕೋಸ್ಕರವಾಗಿ ಅನೇಕರು ಅವ್ರ ಪಾಪ ಪ್ರಾರ್ಥನೆ ಮಾಡೋದು, ನಮ್ಮೊಂದಿಗೆ ಮಾತನಾಡೋದು, ನಮ್ಮನ್ನ ಬಂದು ಕೌನ್ಸಿಲ್ ಮಾಡೋದು, ನಮ್ಮನ್ನ ಕನ್ವಿನ್ಸ್ ಮಾಡೋದು ಎಲ್ಲ ಮಾಡ್ತಾರೆ. ಅದು ಏಸಪ್ಪನ ಅಲ್ಲಿ ಬಂದ ನಂತರ, when we step into that salvation, ಆ ಒಂದು ರಕ್ಷಣೆಗೆ ಬಂದ ನಂತರ ನಾನ್ ನಿಶ್ಚಯಿಸ್ಕೊಳ್ಬೇಕು. ಎಲ್ಲಿ ನಾನ್ ನಿಶ್ಚಯಿಸ್ಬೇಕು ಏನ್ ಮಾಡ್ಬೇಕಂತ. ಕಾಂಪ್ರಮೈಸ್ ಆಗ್ಬಾರ್ದಂತ, ರಾಜಿ ಮಾಡ್ಕೊಳ್ಬಾರ್ದಂತ, ದೇವರಿಗೆ ಇಷ್ಟವಿಲ್ಲದೆ ಇರುವಂತ ಊಟವನ್ನ ನಾನು ಮಾಡೋದಿಲ್ಲ ಅಂತ ನಾನು ಏನ್ ಮಾಡ್ಬೇಕು? ರಾಜಿ ಮಾಡ್ಕೋದಿಲ್ಲ ಅಂತ ನಿಶ್ಚಯಿಸ್ಕೊಳ್ಬೇಕು. ಇದೇ ಒಂದು ಟೆಸ್ಟ್ ನಮ್ಮ ಮೊದಲ ಮನುಷ್ಯಗೆ ಬಂದ್ಬಿಡ್ತು. ಯಾರು? ದೇವ್ರು ಹೇಳಿದ್ರು ಅವ್ರಿಗೆ ಹಣ್ಣು ತಿನ್ಬಾರ್ದು. ನೋಡ್ರಾ? ಊಟ ತಾನೇ ಹಣ್ಣು ಅವ್ರು ತಿನ್ಬಿಟ್ರು, ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ರು. ಅದರ ನಂತರ ನೀವು ನೋಡುವುದಾದ್ರೆ ಏಸ ಬಹಳ ತಬ್ಬಿದ್ದಾರೆ. ಅದನ್ನ ಯಾರೋ ಒಬ್ಬ ಅಣ್ಣ ಆಗಿದ್ದ, ಯೇಸು ಯಾಕೋಬನ ಅಣ್ಣ ಆಗಿದ್ದ. ಅವನೇನ್ ಮಾಡ್ದ? ಬರ್ತ್ ರೈಟ್ ಸಹ ಅದನ್ನ ಕಳ್ಕೊಂಡ್ಬಿಟ್ಟ. ಯಾವುದಕ್ಕೋಸ್ಕರವಾಗಿ? ಊಟಕ್ಕೋಸ್ಕರವಾಗಿ ತಾನೆ. ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟ ಊಟಕ್ಕೋಸ್ಕರವಾಗಿ. 3ನೇದ ನ್ಯಾಯಸ್ಥಾಪಕರು 14ನೇ ಅಧ್ಯಾಯದಲ್ಲಿ ಇದಿದೆ. ಸಂಸೋನನ್ನು ಏನ್ ಮಾಡ್ದ? ಒಂದು ಊರಿಗೆ ಹೋಗ್ತಾ ಜೊತೆ ಹುಡುಗಿ ನೋಡಕ್ಕೆ ಹೋಗ್ಬೇಕಾದ್ರೆ ಒಂದು ಸಿಂಹ ಎದುರುಗಡೆ ಬಂತು. ಆ ಕತೆ ನಿಮ್ಗೆ ಗೊತ್ತಿದ್ದ, ಆದ್ರೂ ನಾನು ಹೇಳ್ತೀನಿ. ಆ ಸಿಂಹನ ಸಾಯಿಸ್ಬಿಟ್ಟು ಅವನು ಹೋಗ್ಬಿಟ್ಟ. ಬರ್ಬೇಕಾದ್ರೆ ಸಿಂಹದ ಹೊಟ್ಟೆಯಲ್ಲಿ ಏನಿತ್ತು? ಜೇನು ತುಪ್ಪ ಇತ್ತು. ಅದನ್ನ ತಗೊಂಡು ತಿಂದು ನನ್ನ ತಾಯಿಗೂ ಸಹ ಕೊಟ್ಟ. ಅವ್ವ ಕೊಟ್ಟಲ್ಲ, ಹಂಗೆ ತಾಯಿಗೂ ಕೊಟ್ಟ. ಅದೇ ನೋಡಿದ್ರೆ ಅದನ್ನ ಕಾಂಪ್ರಮೈಸ್ ಮಾಡ್ಕೊಂಡು ಯಾಕೆ ಗೊತ್ತಾ? ದೇವರು ಆತನ ನಜರೇನನ್ನು ಕರೆದಿದ್ರು. ಆತನು ಸತ್ತಂತ ಯಾವ ಒಂದು ವಸ್ತುವನ್ನ ಮುಟ್ಬಾರ್ದು, ಯಾವ ವ್ಯಕ್ತಿಯನ್ನು ಮುಟ್ಬಾರ್ದು, ಯಾವ ಪ್ರಾಣಿಯನ್ನು ಮುಟ್ಬಾರ್ದು. ಅದೇ ಮುಟ್ಬಿಟ್ಟು ಅವನೇನ್ ಮಾಡ್ಬಿಟ್ಟ? ಮುಟ್ಟೋದು ಮಾತ್ರ ತಿಂದ್ಬಿಟ್ಟು ಹಾಕ್ತಿದೆ. ಯಾಕೆ? ಆ ಒಂದು ಊಟದ ಜೊತೆ ಏನ್ ಮಾಡ್ಬಿಟ್ಟ? ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟ. ಆತನು ಪರಿಶುದ್ಧವಾಗಿರ್ಬೇಕು, ನಾನು ಅದನ್ನು ಮಾಡಬಾರ್ದು ಅಂತ ಆತನು ಯೋಚನೆ ಮಾಡಲೇ ಇಲ್ಲ. ನಾವು ಸಹ ಅಷ್ಟೇ, ವಿಶ್ವಾಸಿಗಳಾಗಿರಂತ ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಯಾವ ಆಹಾರವನ್ನ ನಾವು ತಿನ್ನಬಾರದು. ಅನೇಕರು ಬಂದಂತ ಕೇಳ್ತಾರೆ, ಪ್ರಿಯರೇ, ಆಂಟಿ ತಿರುಪತಿ ಲಡ್ಡು ತಿಂದಿದ್ದೀರಾ? ಎಷ್ಟು ಚೆನ್ನಾಗಿರುತ್ತ ಆಂಟಿ. ಅಪ್ಪ ನಾನು ತಿಂದಿಲ್ಲ ತಂದೆ ಅಂತ. ನಾನು ಏಸಪ್ಪ ಅಂತ ಬರಕ್ ಮುಂಚಿತವಾಗಿ ನಮ್ಮ ತಂದೆ ಅವರು ಬ್ರಾಹ್ಮಣ. ನಾವು ತುಂಬಾ ಚೆನ್ನಾಗಿ, ನನಗೆ ಕೋಸಂಬರಿ ಅಂದ್ರೆ ತುಂಬಾ ಇಷ್ಟ. ನಾನು ತುಂಬಾ ಚೆನ್ನಾಗಿ ತಿಂತಿದ್ದೀವಿ. ಗಣೇಶ ಹಬ್ಬ ಬಂದ್ರೆ ನಮ್ಮ ತಂದೆಯವರು ಗಣೇಶನ ಗೌರಿ ನಮಗೆ ಕೂರ್ಸ್ತಾ ಇದ್ರು. ದೊಡ್ಡದಲ್ಲ, ಚಿಕ್ಕ. ಯಾಕ ನಮ್ಮ ತಾಯಿ ಬಿಡ್ತಾರೆ, ನಮ್ಮ ತಾಯಿ ನಮ್ಮನ್ನು ಕ್ಯಾಟಿಕ್ಕಿಂದ ಬಂದವರು. ಅಷ್ಟು ದೇವ್ರಿಗೋಸ್ಕರ ಜಲಸ್ ಆಗಿದ್ದು. ನಾವೇನಂತೀವಿ ಪ್ರಿಯರೇ, ನಮಗೆ ಗೊತ್ತಿದ್ದು ಸಹ ಅದು ತಪ್ಪು. ದೇವ್ರ ವಾಕ್ಯ ಹೇಳ್ತಾರೆ, ಈಡು ಜೋಡು ಆಗಬೇಡ. ಬೆಳಕಿಗೂ ಕತ್ತಲೆಗೂ ಏನ್ ಸಂಬಂಧ? ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ನಾನು ಕಾಂಪ್ರಮೈಸ್ ಮಾಡಬಾರ್ದು, ತಿನ್ನಬಾರ್ದು ಅಂತ ನನಗೆ ಗೊತ್ತೋ ತಪ್ಪೋ ಗೊತ್ತಿದ್ದು ತಿನ್ನುವುದಾದ್ರೆ ದೇವ್ರ ವಾಕ್ಯ ಹೇಳಿದ್ರೆ ಅದು ಪಾಪ ಅಂತ ಪ್ರಿಯರೇ. ರುಚಿಗೋಸ್ಕರವಾಗಿ, ಹೊಟ್ಟೆ ಹಸುಗೋಸ್ಕರವಾಗಿ ನಾವು ಆ ಒಂದು ಕಾರ್ಯದಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ನಮ್ ಸಭೆ ನಾನು ಕೇಳಿದ್ದೀನಿ ಪ್ರಿಯರೇ, ಸಾಕ್ಷಿಗಳನ್ನ. ಐ ಲವ್ ಟು ಸೇ ದಟ್. ಎಷ್ಟು ಚೆನ್ನಾಗಿ ವ್ಯಕ್ತಿಗಳು, ಕೆಲ ವ್ಯಕ್ತಿಗಳು ನಾವು ತಿನ್ನೋದಿಲ್ಲ ಅಂತ ಎಷ್ಟು ಕಷ್ಟ ಪಡಿದಾರೆ ಗೊತ್ತಾ? ಕೆಲಸ ಮಾಡೋ ಕಡೆಯಲ್ಲಿ ನಾವು ನೈವೇದ್ಯ ಮಾಡಿ ತಿನ್ನೋದಿಲ್ಲ, ಪೂಜೆ ಮಾಡಿ ತಿನ್ನೋದಿಲ್ಲ ಅಂತ ಹೇಳಿದ್ರೆ ಅವರು ಅನೇಕ ಕಷ್ಟಗಳನ್ನ ಅನುಭವಿಸಿದ್ದಾರೆ.
ಆದರೂ ಸಹ ದೇವರು ಅವರಿಗೆ ಜಯ ಕೊಟ್ಟು ಈ ದಿನ ಅವರ ಕುಟುಂಬ ಸಂಪೂರ್ಣವಾಗಿ ನೋಡಿದ್ರೆ ಸಮೃದ್ಧಿಯಾಗಿ ಚೆನ್ನಾಗಿದೆ ಪ್ರಿಯ. ಅನ್ಕಾಂಪ್ರಮೈಸ್ಡ್, ಒಪ್ಪಂದ ಮಾಡ್ಕೋಬೇಡಿ, ರಾಜಿ ಮಾಡ್ಕೋಬಾರ್ದು. ಒಬ್ಬ ವ್ಯಕ್ತಿಯನ್ನ ಕಂಡಂತ ದೇವರು ದಾನಿಯೇಲನ ಜೀವಿತದಲ್ಲಿ ಮೊದಲಾಗಿ ಏನ್ ಮಾಡ್ತೇವೆ, ಆ ಟೆಂಪ್ಟೇಷನ್ ನಾವು ಓವರ್ಕಮ್ ಮಾಡುವುದಕ್ಕಾಗಿ ಆತ ಏನಂದ, ನಾನು ರಾಜಿ ಮಾಡ್ಕೋದಿಲ್ಲ, ನಿಶ್ಚಯಿಸ್ಕೊಂಡ್ಬಿಟ್ಟ, ನನಗೆ ಅದು ಬೇಡ, ನನ್ನ ಅಶುದ್ಧ ಮಾಡ್ತದೆ ಎಂದು. ನಾವು ಸಹ ಅದೇ ರೀತಿಯಾಗಿರ್ಬೇಕು ಪ್ರಿಯರೇ. ಎರಡನೇ ಒಂದು ಪರೀಕ್ಷೆ ಆತನಿಗೆ ಬಂದಿತ್ತು. 6:4 ಹೋದನು. ದಾನಿಯೇಲ 6:4 ಈ ಕೇಳಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪೊರಿಸುವ ಯಾವ ಸಂದರ್ಭವನ್ನು ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ರಾಜ್ಯಭಾರದ ವಿಷಯವಾಗಿ ಮನಿ ಮ್ಯಾಟರ್ಸ್, ರಾಜ್ಯಭಾರ ಮಾಡಬೇಕಾದ್ರೆ ದುಡ್ಡಿನ ಒಂದು ಆ ವಿಷಯ ಬಂದೇ ಬರ್ತದಲ್ವಾ, ಆ ವಿಷಯದಲ್ಲಿ ಸಹ ಆತನಿಗೆ ಒಂದು ಪರೀಕ್ಷೆ ಬಂತು. ಆತನಲ್ಲಿ ಅವ್ರು ಏನ್ ಕಾಣಲಿಲ್ವಂತೆ, ಅಕ್ರಮವನ್ನ ಕಾಣಲೇ ಇಲ್ವಂತೆ. ಈ ಲೋಕದಲ್ಲಿ ಇಬ್ಬರು ದೇವರುಗಳಿದ್ದಾರೆ, ಯಾಕೆ ಗೊತ್ತಾ? ಮುಖ್ಯವಾಗಿ ಕೋಟಿ ದೇವರು ಕೇಳ್ತಾರೆ, ನಾನು ಮುಖ್ಯವಾದ ದೇವರು ಕೇಳ್ತೀನಿ. ಯಾರು ಇಬ್ಬರು ದೇವರು ಹೇಳಿ? ಲೋಕ ದೇವರು ಸೈತಾನ, ಏಸಪ್ಪ. ಸೈತಾನಿಗಿಂತಲೂ ಸೈತಾನೇ ಉಂಟು ಮಾಡೋದು, ಅದಕ್ಕಿಂತ ನಾವು ಅಧಿಕವಾಗಿ ಯಾವ್ದು ನೋಡ್ತೀವಿ ಗೊತ್ತಾ? ಈ ದಿನ ಏನ್ ನಡೆಯೋದಿಲ್ಲ ರೀ, ಹೇಳಿ ನೋಡೋಣ, ಕ್ಲೂ ಕೊಟ್ಟು ಈ ದಿನ ಏನ್ ನಡೆಯೋದಿಲ್ಲ, ಏನು ಹಣ ಮತ್ತೆ ಏಸಪ್ಪ, ಎರಡು ದೇವರುಗಳು ಈ ಲೋಕದಲ್ಲಿ ಉಂಟು. ಇವೆರಡನ್ನು ನಾವೇನ್ ಮಾಡ್ಬೇಕಾಗಿದೆ, ಯಾವುದನ್ನ ನಾವು ಬಿಡಬೇಕು, ಯಾವುದನ್ನ ನಾವು ತೆಗೆದುಕೊಳ್ಬೇಕು ಅಂತ ನಾವು ಆಲೋಚನೆ ಮಾಡ್ಕೊಳ್ಬೇಕು. ಇದೇ ಒಂದು ಪರೀಕ್ಷೆ ನೀವು ನೋಡುವುದಾದ್ರೆ, ಅದೇ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿಗೆ ಬಂತು. ಅದು ಯಾರಂತ ಓದನ? 2 ಅರಸರುಗಳು 5:20. 2 ಅರಸರುಗಳು 5:20 ಓದಿ. ಈ ವ್ಯಕ್ತಿ ಆ ಒಂದು ಪರೀಕ್ಷೆಯಲ್ಲಿ ಸೋತೋಗ್ಬಿಟ್ಟ. ಅದು ಯಾರು ಅಂತ ನೋಡೋಣ. 2 ಅರಸರುಗಳು 5:20. ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವ ಮನುಷ್ಯನಾದ ಎಲೀಷನ ಸೇವೆಗೆ ಗೆಹಜಿಯು ಮನಸ್ಸಿನಲ್ಲಿ ತನ್ನ ಯಜಮಾನನು ಆ ಆರಾಮ್ಯರಾದ ನಾಮನಿಂದ ಏನು ತೆಗೆದುಕೊಳ್ಳದೆ ಅವನನ್ನು ಹಾಗೆಯೇ ಕಳಿಸಿಬಿಟ್ಟನಲ್ಲ, ಯೆಹೋವನೇ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೋಗುತ್ತಾನೆ. ಇಲ್ಲಿ ಗೆಹಾಜಿ ಅಲ್ವಾ, ಹೆಂಗ್ ಹೇಳ್ತಾನೆ ನೋಡು, ಇಲ್ಲಿ ನೋಡ್ತೀವಿ ನೋಡಿ, ನಾವು ಹೆಂಗ್ ಹೇಳ್ತಾರೆ ಅವನು ಗೆಹಾಜಿಯನ್ನು ಹೇಳ್ತಾನೆ, ಯೆಹೋವನೇ. ನಾವಾಗ ಹೇಳ್ತೀವಿ ಏಸಪ್ಪ ನಾನ್ ಬಿಟ್ರೆ ಸರಿ ಇಸ್ಕೊಂಡೇ ಬರ್ತೀನಿ ಅಂತ. ಅಲ್ಲಿ ನಾಮಾನ ಕತೆ ಗೊತ್ತು. ಆತನ ಕುಷ್ಠರೋಗ ಇತ್ತು, ಆತನ ಎಲೀಷ ಹತ್ರ ಬಂದ, ಆತನ ಬಂದು ಹೇಳ್ದ, ಆಯ್ತು ನನ್ನ ಇದು ಮಾಡು ಅಂತ. ಆತನ ಹೇಳ್ತಾನೆ, ಹೋಗಿ ಯೋರ್ದಾನ್ ನದಿಯಲ್ಲಿ ನೀನು 7 ಸಾರಿ ಮುಳುಗು ಅಂತ. ಅವ್ನ್ ಬಂದು ಕೊಡಕ್ ಬರ್ತಾರೆ, ನನಗೇನು ಬೇಡಪ್ಪ ಅಂದ್ಬಿಡ್ತಾನೆ ಎಲೀಷ. ಅದ್ರ ಜೊತೆ ಇದ್ದಂತ ಗೆಹಾಜಿ ನೋಡಿ ಆ ಪರೀಕ್ಷೆಯಲ್ಲಿ, ಆ ಟೆಸ್ಟ್ ಅಲ್ಲಿ ಬಿದ್ದೋಗ್ಬಿಟ್ಟ. ನಮ್ ಗುರು ಇಸ್ಕೊಂಡಿಲ್ಲ, ಯಜಮಾನ ಇಸ್ಕೊಂಡ, ನಾನು ಇಸ್ಕೊಂತೀನಿ ಅಂತ ಆ ಟೆಸ್ಟ್ ಅಲ್ಲಿ ಬಿದ್ದೋದಪ್ಪ. ನಾವು ಯಾವ ರೀತಿ ಆಗಿದ್ದೇವೆ? ದುಡ್ಡು ಬೇಕಾಗುತ್ತೆ, ಆದ್ರೆ ದುಡ್ಡಿನ ಹಿಂದೆ ಹೋಗಬಾರದು ವಿಶ್ವಾಸಿಗಳು. ಆಮೇಲೆ ದುಡ್ಡು ನಮ್ಮ ಹಿಂದೆ ಬರುವಂತೆ ದೇವರು ಮಾಡ್ತಾನೆ ಯಾವಾಗ? ನಾವು ಮೊದಲು ದೇವರ ರಾಜ್ಯಕ್ಕಾಗಿಯೂ ತವಕ ಪಟ್ಟಾಗ ದೇವರು ನಮ್ಗೆಲ್ಲ ಕೊಡ್ತಾನೆ. ಇನ್ನೊಂದು ವ್ಯಕ್ತಿ ಈ ಒಂದು ಪರೀಕ್ಷೆಯಲ್ಲಿ ಗೆದ್ದಿದ್ದನ್ನು ನೋಡೋಣ. ಆದಿಕಾಂಡ 14:21 ಓದಿ. ಆದಿಕಾಂಡ 14:21. ನೀನು ಬಿಡಿಸಿದ್ದ ಜನರು ನನಗೆ ಒಪ್ಪಿಸು, ಆಸ್ತಿಯನ್ನು ನಿಮಗೆ ತಪ್ಪೋಗಿದ್ದು ಹೇಳು. ಅಬ್ರಾಮನು ಅವನಿಗೆ, ಒಂದು ದಾರವನ್ನಾಗಲಿ ಕೆರದ ಬಾಳನ್ನಾಗಲಿ ನಾವು ತೆಗೆದುಕೊಳ್ಳುವುದಿಲ್ಲ. ಎಂದು ಭೂಮ್ಯಾಕಾಶ ನಿರ್ಮಾಣ ಮಾಡಿದ ಪರಾತ್ಪರ ದೇವರಾಗಿ ಯೆಹೋವನ ಕಡೆಗೆ ಕೈಯಿಟ್ಟು ಪ್ರಮಾಣ ಮಾಡುತ್ತಾನೆ. ಅಬ್ರಾಮನು ತನ್ನ ಸುತ್ತಿನಿಂದ ಐಶ್ವರ್ಯದಿಂದ ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದು, ನನಗೇನು ಬೇಡ. ಇಲ್ಲಿ ಅಬ್ರಾಮ ನೋಡಿ ತಗೊಂಬೋದಾಗಿತ್ತು. ಆಲ್ ದ ರೈಟ್ಸ್ ಟು ಟೇಕ್. ನೋಡುವುದಾದ್ರೆ ಅವನೇ ಯುದ್ಧ ಮಾಡಿಲ್ಲ, ಬಿಡಿಸ್ಕೊಂಬಂದಿದ್ದು. ಆ ರಾಜ ಬಿಡಿಸ್ಕೊಂಬಂದಿಲ್ಲ, ಅಬ್ರಹಾಮ ಬಿಡಿಸ್ಕೊಂಬಂದ. ಆದ್ರೂ ಸಹ ಹೇಳ್ತಾ, ನನಗೇನು ಬೇಡ. ಯಾಕೆ? ನಾಳೆ ನೀನ್ ಹೇಳ್ತೀಯ ನಿನ್ ಸೊತ್ತಿಂದಾನೇ ಅಬ್ರಹಾಮ ಐಶ್ವರ್ಯವಂತನಾದ ಅಂತ. ಆದ್ರೆ ವಿಶ್ವಾಸಿಗಿರ್ಬೇಕಾದೇನು, ನಾನು ಏಸಪ್ಪ ಇಲ್ಲ ನಾನು ಐಶ್ವರ್ಯವಂತನಾದೆ ಅಂತ ಹೇಳ್ಬೇಕು.
ಅದಕ್ಕೋಸ್ಕರವಾಗಿಯೇ ನಾವು ಈ ಟೆಸ್ಟ್ ಅಲ್ಲಿ ಸೋಲ್ಬಾರ್ದು, ನಾವು ಗೆಲ್ಬೇಕು, ಓವರ್ಕಮ್ ಮಾಡ್ಬೇಕು. ಅನೇಕ ವೇಳೆಗಳು ನಾವು ಮನುಷ್ಯನ ನೋಡ್ಕೊಂಡು ಹೋಗ್ತೇವಲ್ಲ, ಮನುಷ್ಯರು ಅಂತ ಹೇಳ್ಬಿಡ್ತಾರೆ. ಅನಿತಾ ಸಿಸ್ಟರ್ಗೆ ಹೆಲ್ಪ್ ಮಾಡಿದ ಯಾರು ಗೊತ್ತಾ? ನಾನು. ಅದೇ ನಾನು ಯಾರು ಮುಂದೆ ಕೈ ಚಾಚದೆ ಇದ್ರೆ ಒಂದು ಕಾಲ ಬರ್ತದೆ, ಏಸಮ್ಮ ನಿಲ್ಬೇಕಾದ್ರೆ ಎಲ್ಲಾ ಸಂದರ್ಭದಲ್ಲಿಯೂ ಅನಿತಾ ನನ್ನ ಮೇಲೆ ಹತ್ಕೊಂಡಿದ್ದಾಳೆ, ನಾನು ಆತನಿಗೆ ಹಾಗೆ ಸಹಾಯ ಮಾಡಿದ್ದೇನೆ ಅಂತ ಹೇಳ್ಬೇಕಾದ್ರೆ ಯಾರು ನಮ್ಮ ಮಹಿಮೆ ಆಗುತ್ತೆ? ಏಸು ನಾವು ಮಹಿಮೆ ಆಗುತ್ತೆ. ಎರಡನೇದಾಗಿ ಅಬ್ರಹಾಮನ್ ಈ ಒಂದು ಟೆಸ್ಟ್ ಅಲ್ಲಿ ಗೆದ್ದ. ಆದ್ರೆ ಗೆಹಾಜಿನಾದ್ರೂ ಏನ್ ಮಾಡ್ದ? ಸೋತ್ ಹೋದ. ಆತನು ಓವರ್ಕಮ್ ಮಾಡಲಿಲ್ಲ. ನಾವು ಸಹ ಅಷ್ಟೇ ಹಣಕಾಸಿನ ವಿಷಯದಲ್ಲಿ ನಾವು ಬಿಟ್ಕೊಡ್ಬಾರ್ದು, ಸೋತೋಗ್ಬಾರ್ದು. ದುಡ್ಡು ಬೇಕಾದ್ರೆ ನೈಟ್ ಇಲ್ಲನಲ್ಲ, ಕಾಂಚಾನ ಮೇಕ್ಸ್ ದ ಥಿಂಗ್ ಲೈಕ್ ಎನಿಥಿಂಗ್. ಹಣ ತುಂಬಾ ಮಾಡ್ತದೆ, ಆದ್ರೆ ಹಣದ ಹಿಂದೆ ನಾವು ವಿಶ್ವಾಸಿಗಳು ಹೋಗ್ಬಾರ್ದು. ಎಷ್ಟು ಬೇಕೋ ಅಷ್ಟು ನಮಗೆ ಏಸಪ್ಪ ಕೊಟ್ಟಿದ್ದಾನೆ. ಈಗ ಕೂತ್ಕೊಳ್ಳೋರೆಲ್ಲ ಕೊಟ್ಟಿದ್ದಾನೆ ಇಲ್ವೇನ್ರಿ? ಧೈರ್ಯವಾಗಿ ಹೇಳಿ, ಕೊಟ್ಟಿದ್ದಾನೆ? ಕೊಟ್ಟಿದ್ದಾನೆ. ನಮ್ಗೆ ಏನು ಕೊಡ್ತದೆ ಏಸಪ್ಪ ಮಾಡಿಲ್ಲ. ಪ್ರತಿದಿನ ನಮ್ಮ ಅನುದಿನವೂ ಸಹ ನಾವು ಭಾರವನ್ನು ಹೊತ್ತುಕೊಂಡವನಾಗಿ ನಮ್ಗೆ ಬೇಕಾದ ಆಹಾರವನ್ನ, ಬೇಕಾದ ವಸತಿಯನ್ನ, ಬೇಕಾದ ಉಡುಪನ್ನ ಎಲ್ಲವನ್ನ ದೇವರು ಒದಗಿಸಿಕೊಟ್ಟಿದ್ದಾರೆ. ಮೂರನೇ, ನಾವು ಈ ರೀತಿಯಾಗಿ ಇರ್ಬೇಕಂದ್ರೆ, ಲೆಟ್ ಮೀ ಸೇ ದಿಸ್, ನಾವು ಈ ರೀತಿಯಾಗಿ ಓವರ್ಕಮ್ ಮಾಡ್ಬೇಕಂದ್ರೆ ನಾವು 3 ಕಾರ್ಯಗಳನ್ನ ಫಾಲೋ ಮಾಡ್ಬೇಕು. ಎಷ್ಟು ಕಾರ್ಯಗಳನ್ನ? ನಾವು ಹಣಕಾಸಿನ ವಿಷಯದಲ್ಲಿ ಜಯಗೊಳ್ಬೇಕಾದ್ರೆ 3 ಕಾರ್ಯಗಳನ್ನ ಮಾಡ್ಬೇಕು. ತುಂಬಾ ಕಷ್ಟವಾದದ್ದು, ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ, ನಿಮಗೆ ಬಿಡ್ತೀನಿ. ಏಟ್ ಯುವರ್ ಸೆಲ್ಫ್, ಫೋರ್ಸೇಕ್ ಯುವರ್ ಸೆಲ್ಫ್, ಡಿನೈ ಯುವರ್ ಸೆಲ್ಫ್. ನಾವು ನಮ್ಮನ್ನ ದ್ವೇಷ ಮಾಡಬೇಕು, ನಮ್ಮನ್ನ ನಾವು ತ್ಯಜಿಸ್ಬೇಕು, ನಮ್ಮನ್ನ ನಾವು ನಿರಾಕರಿಸಬೇಕು. ಆಗುತ್ತೇನ್ರಿ? ಅಲ್ವಾ? ಹೊಟ್ಟೆ ಹಸು ಆಗಿದ ತಕ್ಷಣ ಸ್ಟಾರ್ಟ್. ಯಾವ ಬೋಧನೆ ತಿಂದ್ಬಿಡಲ್ಲ ನನಗೆ, ಹೆಂಗಾದ್ರೂ ತಿಂದ್ಬಿಟ್ರೆ ಸಾಕು. ಲಾಜಿಕ್ಕಿಲ್ವೋ, ಧರ್ಮನೋ ಅಧರ್ಮನೋ, ನ್ಯಾಯನೋ ಅನ್ಯಾಯನೋ, ಹೆಂಗೋ ಓಡಕ್ ಮುಗ್ಬಿಡು ಅಂತ ಯೋಚನೆ ಮಾಡ್ತೀವಿ ನಾವು ಮನುಷ್ಯ. ಆದ್ರೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಿನ್ನನ್ನೇ ನೀನು ದ್ವೇಷಿಸು ಅಂದ್ರೆ ನಮ್ಮ ದ್ವೇಷ ಮಾಡೋದಲ್ಲ, ಈ ರೀತಿಯಾದ ಪಾಪಗಳನ್ನ ಮಾಡದ ಹಾಗೆ ನಮ್ಮನ್ನ ನಾವು ತಡೆ ಮಾಡ್ಕೊಳ್ಬೇಕು, ತ್ಯಜಿಸ್ಕೊಳ್ಬೇಕು, ನಮ್ಮನ್ನ ನಾವು ನಿರಾಕರಿಸ್ಕೊಳ್ಬೇಕು. ಮೂರನೇ ಒಂದು ಪರೀಕ್ಷೆ ಬೈದಾಗ್ತಾನೆ. ಮೊದಲೇ ಯಾವ ಪರೀಕ್ಷೆ? ಊಟ, ಫುಡ್. ಎರಡನೇದು ಮನಿ ಮ್ಯಾಟರ್ಸ್. ಮೂರನೇದು 6:6-7 ಒಂದು 6ನೇ ಅಧ್ಯಾಯದಲ್ಲಿ 6-7. ಹೀಗೆ ಅಧಿಕಾರಿಗಳು, ದೇಶಾಧಿಪತಿಗಳು ರಾಜನ ಸಮ್ಮುಖದಲ್ಲಿ ಎದ್ದು ಬಂದು ಅವನಿಗೆ ಅರ್ಥನಾದ ದಾನವೇಶನೆ, ಚಿರಂಜೀವಿಯಾಗಿರು, ಯಾವುದಾದರೂ 30 ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ಜನರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕೆಂದು ಖಂಡಿತ ನಿಬಂಧನೆಯನ್ನು ರಾಜಾಜ್ಞೆ ರೂಪವಾಗಿ ವಿಧಿಸುವುದನ್ನು ಒಳ್ಳೆಯದೆಂದು ರಾಜ್ಯದ ಸಕಲ ಮುಖ್ಯಾಧಿಕಾರಿ, ನಾಯಕ, ದೇಶಾಧಿಪತಿ, ಮಂತ್ರಿ, ಸಂಸ್ಥಾನಾಧ್ಯಕ್ಷರು ಆಲೋಚನೆ ಮಾಡಿಕೊಂಡಿದ್ದಾರೆ. ಸಾಕು. ಇಲ್ಲಿ ನಮ್ಗೆ ಗೊತ್ತಿರುವಂತೆ ಆ ದಾರ್ಯಾವೇಶನು ಒಂದು ದೊಡ್ಡ ಸ್ಟೇಚ್ ಇಟ್ಟಿದ್ದಾನೆ, ಅವನ್ನೇ ಅವರು ಪೂಜೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಅದು ಸಹ ನೀವು ನೋಡುವುದಾದ್ರೆ ದಾನಿಯೇಲನ ಮೇಲೆ ಹೊಟ್ಟೆ ಕಿಚ್ಚದಂತ ಅನೇಕ ಒಂದು ಅಧ್ಯಕ್ಷರು, ಆ ಒಂದು ದೇಶದ ನಾಯಕರುಗಳು ಬಂದು ಆ ರಾಜನಿಗೆ ಹೇಳ್ತಾ ಇದ್ದಾರೆ, ನಿನ್ನ ಬಿಟ್ಟು ಯಾವ ದೇವರುಗಳಿಗೂ ಪೂಜೆ ಮಾಡಬಾರ್ದು ಅಥವಾ ಪ್ರಾರ್ಥನೆ ಮಾಡಬಾರ್ದು. ಆ ಕಥೆ ನಮ್ಗೆ ಗೊತ್ತಿದೆ, ಹಿನ್ನೆಲೆ ಅರಿಯೋದು ವಚನ. ಆವಾಗ ನೀವು ನೋಡುವುದಾದ್ರೆ ಪ್ರಾರ್ಥನೆ ಮಾಡಲೇಬಾರ್ದು ಅಂತ ಏನ್ ಮಾಡ್ದ ರಾಜ? ಅದೇ ಅಧ್ಯಾಯ 10ನೇ ವಚನ ನೋಡಿ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯಲ್ಲಿ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲುಗಳಿಂದ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಹೆಂಗಿದೆ ನೋಡಿ, ಮಾಡಿ ಗಟ್ಸ್ ದಾನಿಯೇಲ ಹಾಗಲ್ಲ. ದಾನಿಯೇಲನಿಗೆ ಬಂದಂತ ಒಂದು ಪರೀಕ್ಷೆ ಏನು? ನೀ ಪ್ರಾರ್ಥನೆ ಮಾಡಬಾರ್ದು. ಪ್ರಾರ್ಥನೆ ಮಾಡಿದ್ರೆ ಅವರು ಸಿಂಹದ ಗವಿಯಲ್ಲಿ ಹಾಕ್ಬಿಡ್ತಾರೆ. ಆಗ ದಾನಿಯೇಲ ಹೋಗಿ ಯಾವಾಗ ಶಾಸನ ಬಂದ್ಬಿಡ್ತು, ರುಜುವಾಯ್ತು ಅಂತ ಗೊತ್ತಾಗಿದ್ದ ತಕ್ಷಣನೇ ಆವಾಗಲೇ ಹೋಗಿ ಆತನು ಕೋಣೆಯಲ್ಲಿ ಕೂತ್ಕೊಂಡು ಯಥಾ ಪ್ರಕಾರ 3 ಸಾರಿ ಪ್ರಾರ್ಥನೆ ಮಾಡ್ದ. ಡು ವಿ ಹ್ಯಾವ್ ದಟ್ ಗಟ್ಸ್? ನಮ್ಗ ಆ ಧೈರ್ಯ ಇದೆ ಪ್ರಿಯರೇ? ನನಗೆ ಹೇಳಿದ್ರೆ ಅದೆಲ್ಲ ಮುಗಿದ್ಮೇಲೆ ಪ್ರಾರ್ಥನೆ ಮಾಡೋಣ ಅಂತ ಸೈಲೆಂಟ್ ಆಗಿ ಗೊತ್ತಾಯ್ತು ಅಲ್ವಾ? ಸಿಂಹದ ಗವಿಯಲ್ಲಿ ಹೋಗೋದು ಯಾರು ಹೋಗೋದು? ಯಾರು ಸಿಂಹದ ಬಾಯಿಗೆ ಹೋಗಿ ಬಲಿ ಆಗೋದು? ಅರೆ ದಾನಿಯೇಲ ನೋಡಿ, ಆವಾಗ್ಲೇ ತಿಳಿದ ತಕ್ಷಣನೇ ಹೋಗಿ ಪ್ರಾರ್ಥನೆ ಮಾಡೋದು ಪ್ರಾರಂಭಿಸ್ಬಿಟ್ಟ.
ಹೌದು ಪ್ರಿಯ, ನಮ್ಮ ಜೀವಿತಗಳು ಅಷ್ಟೇ. ನಮಗೆ ಬರುವಂತಹ ಸಮಸ್ಯೆಗಳು, ನೋವು, ಕಣ್ಣೀರು ಏನೇ ಇದ್ರು ಸಹ ನಮ್ಗೆ ಆ ಕ್ಷಣನೇ ನಾವು ನಮ್ಮ ಕೋಣೆಗೆ ಹೋಗಿ ಪ್ರಾರ್ಥನೆ ಮಾಡಬೇಕು. ಎಷ್ಟು ಜನಕ್ಕೆ ಅಭ್ಯಾಸ ಇದೆರಿ? ಆವಾಗ್ಲೇ ಹೋಗ್ಬಿಡ್ಬೇಕು, ಬಿಡ್ಲೇಬಾರ್ದು. ನಾಳೆ ಬಾಣ ಅಲ್ಲ, ಆವಾಗ್ಲೇ ನಾವು ಹೋಗ್ಬಿಟ್ರೆ ದೇವರು ದಾನಿಯೇಲ ಮಾಡಿದಂತ ಆ ಒಂದು ಪ್ರಾರ್ಥನೆ ಕೇಳಿ ಈ ಒಂದು ರಾಜ ತಗೊಂಡೋಗ ಅವನ್ನ ಹಾಕಿದ ಗವಿಯಲ್ಲಿ, ಆದ್ರೂ ಸಹ ಗವಿ ಒಳಗೆ ದೇವರು ಬಿಡುಗಡೆ ಕೊಟ್ಟರೋ ಇಲ್ವೋ? ಆ ಎಲ್ಲ ಸಮಸ್ಯೆಗಳ ಮಧ್ಯೆ ದೇವರು ನಮಗೆ ಬಿಡುಗಡೆ ಕೊಟ್ಬಿಡ್ತಾರೆ. ದಟ್ಸ್ ದ ಬ್ಯೂಟಿ ಆಫ್ ದ ಲಾರ್ಡ್, ಇಸ್ ಇಟ್? ಯಾವಾಗ ಅನ್ಕೋದು ಅದನ್ನೇ. ಯಾಕಂದ್ರೆ ಎಲ್ಲ ಚೆನ್ನಾಗಿದೆ, ನಮ್ಮದು ಕೋಟಿ ಇದೆ, ಎಲ್ಲ ಚೆನ್ನಾಗಿದೆ, ನೀನೇನು ಜೀವಿಸೋದು ಈ ಲೋಕದಲ್ಲಿ? ಯಾರು ಬೇಕಾದ್ರೆ ಜೀವಿಸ್ತಾನೆ? ಸಮಸ್ಯೆಗಳ ಮಧ್ಯದಲ್ಲಿ ನಾವು ಅದ್ಭುತವಾಗಿ ದೇವ್ರನ್ನ ನಡೆಸ್ಕೊಂಡು ಸಮಾಧಾನವಾಗಿ 8 ಅವರ್ ನಿದ್ದೆ ಮಾಡ್ತೀವಿ ಅಂದ್ರೆ ನಾವು ಯೇಸಪ್ಪನ ಮಕ್ಕಳ ತಾನೆ. ಹಲ್ಲೆಲೂಯಾ. ಎರಡನೇದಾಗಿ ಮೊದಲೇ ನಾನು ಹೇಳಿದೆ, ದೇವರು ಆತನನ್ನ ಕಂಡುಕೊಳ್ಳೋದಕ್ಕೆ ಇದ್ದಂತ ಮೊದಲನೇ ಕ್ವಾಲಿಟಿ ಏನು? ಆತನು ರಾಜಿ ಮಾಡಿಕೊಳ್ಳದಂತ ಒಬ್ಬ ಮನುಷ್ಯನಾಗಿದ್ದನು, ಕಾಂಪ್ರಮೈಸ್ ಮ್ಯಾನ್ ಆಗಿದ್ದನು ಅಲ್ವಾ? 3 ಪರೀಕ್ಷೆ ಬಂದರೂ ಸಹ ಆತನು ಕಾಂಪ್ರಮೈಸ್ ಮಾಡ್ಕೊಳ್ಳೇ ಇಲ್ಲ. ಎರಡನೇದಾಗಿ ದಾನಿಯೇಲ 5:14 ಅದರಲ್ಲಿ ಏನಿತ್ತು ಅಂತ ದೇವರ ಆತನ ಕಂಡುಕೊಂಡು. ಡ್ಯಾನಿಯಲ್ 5:14 ದೇವರ ಆತ್ಮವು ನಿನ್ನಲ್ಲಿ ನೆಲೆಸಿ ಪರಜ್ಞಾನವು, ವಿವೇಕವು, ಬುದ್ಧಿ ಪ್ರಕಾಶವು ನಿನಗುಂಟೆಂದು ಕೇಳಿದನೆ. The Spirit of God dwells in Daniel. ದೇವರ ಆತ್ಮನು ಆತನಲ್ಲಿ ನೆಲೆಗೊಂಡಿದ್ದನು. ಈ ಮಾತಿನ ಒಬ್ಬ ವಿಶ್ವಾಸಿ ಆತನಿಗೆ ಹೇಳಿಲ್ಲ. ಶದ್ರಕ್, ಮೆಷಕ್, ಅಬೇದ್ನೆಗೋ ಅವರಿಗೆ ಹೇಳಿಲ್ಲ. ಯಾರು ಹೇಳಿದ್ರು ಗೊತ್ತಾ? ಒಬ್ಬ ಅನ್ಯ ರಾಜ ನೋಡಿ ಆತನಿಗೆ ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ದೇವರ ಆತ್ಮ ಉಂಟು ಎಂದು. ಹಲ್ಲೆಲೂಯಾ. ವಾಟ್ ಎ ಗ್ರೇಟ್ ಟೆಸ್ಟಿಮೋನಿ. ಆತರ ಸಾಕ್ಷಿ ನಮಗೆ ಹೇಳ್ತಾರ ಪ್ರಿಯರೇ. ನಮ್ಮನ್ನು ನೋಡಿ ದೇವರ ಆತ್ಮ ನಿಮ್ಮ ಇದ್ದಾರೆ ಅಂತಾರ, ಅಥವಾ ಇನ್ನೊಂದು ಆತ್ಮ ಇದೆ ಅಂತ ಹೇಳ್ತಾರ ಅಲ್ವಾ? ಅನೇಕ ಸಾರಿ ನಾವು ಅದನ್ನ ನೋಡ್ತೀವಲ್ವಾ, ನಮ್ಮಲ್ಲಿ ಎಂತಹ ಆತ್ಮ ಇದೆ ಅಂತ. ಆದ್ರೆ ಇಲ್ಲಿ ಒಬ್ಬ ಅನ್ಯ ರಾಜ ಹೇಳ್ತಾ ಇದ್ದಾನೆ, ಎಂತ ಒಂದು ಆತ್ಮ ಇದೆ ಅಂದ್ರೆ ದೇವರ ಆತ್ಮ ನಿಮ್ಮಲ್ಲಿದೆ. ಯಾಕಂದ್ರೆ ಆತನಿಗೆ ಗಿಫ್ಟ್ ಆಫ್ ಇಂಟರ್ಪ್ರಿಟೇಷನ್ ಇತ್ತು, ಕನಸುಗಳಿಗೆ ಅರ್ಥ ಕೊಡುವಂತ ಒಂದು ಗಿಫ್ಟ್, ವರ ಆತನಿಗಿತ್ತು ಪ್ರಿಯ. ಈ ದಾನಿಯೇಲನು ದೇವರ ಅವನ್ನ ಎಷ್ಟು ಅದ್ಭುತವಾಗಿ ನಡೆಸಿದ್ರೆ 3 ರಾಜ್ಯರ ಸಮಯಗಳಲ್ಲೂ ಸಹ ಆತನು ಉನ್ನತ ಅಧಿಕಾರಿ ಆಗಿದ್ದರು. ನೆಬೂಕದ್ನೆಚ್ಚರು, ಮತ್ತೆ ಬೆಲೆಸರು, ಮತ್ತೆ ಡೈರಸ್ ಎಂಬ ಆ 3 ಅನ್ಯ ರಾಜರುಗಳ ಸಮಯಗಳಲ್ಲಿ ಆತನು ಉನ್ನತವಾದಂತ ಒಂದು ಸ್ಥಾನದಲ್ಲಿ ಇದ್ದವನು. ದೇವರ ಆತ್ಮ ಆತನ ಇದ್ದಿದ್ದರಿಂದಲೇ ದೇವರ ಆತ್ಮನು ಆತನನ್ನು ಅದ್ಭುತವಾಗಿ ನಡೆಸಿಕೊಂಡು ಬಂದನು. ದೇವರ ಆತ್ಮ ಇದ್ದಿದ್ದರಿಂದಲೇ ಆತನಿಗೆ ವರಗಳು ಇತ್ತು. ಏನಿತ್ತು? ಈಗ ನಾವು ನಮ್ಮ ಒಂದು ಕಾಲದಲ್ಲಿ ನಮಗೆ ಒಂದು ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ಚೆನ್ನಾಗಿ ಕೇಳಿಸ್ಕೊಳ್ಳಿ, ಲಿಸನ್ ಟು ಮೀ ಕೇರ್ಫುಲಿ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಒಂದು ವಿಷಯದಲ್ಲಿ, ನಮಗೆ ಅನಾಯಿಂಟಿಂಗ್ ಇದೆ, ನನಗೆ ಅಭಿಷೇಕ ಇದೆ, ನನಗೆ ದೇವರ ಶಕ್ತಿ ಇದೆ ಅಂದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿ ಕಾಣ ಬರುವಂತದ್ದು ಯಾವುದು ಗೊತ್ತಾ? ಫ್ರೂಟ್ ಆಫ್ ದ ಸ್ಪಿರಿಟ್, ಪವಿತ್ರಾತ್ಮನ ಫಲಗಳು. ಎಲ್ಲರೂ ಹೇಳಿ, ಪವಿತ್ರಾತ್ಮನ ಫಲಗಳು. ಎಷ್ಟೇ ಹೆಚ್ಚಾಗಿ ಸತ್ತಂತವರನ್ನ ಎಬ್ಬಿಸಿದ್ರು ಸಹ ಸರಿನೇ, ಅಂತ ಅನಾಯಿಂಟಿಂಗ್ ಇದ್ರು ಸರಿನೇ. ನಾವು ಮುಂದೆ ಏನಾಗತ್ತೆ, ಹಿಂದೆ ಏನಾಗಿದೆ, ಇವಾಗ ಏನಾಗ್ತಾ ಇದೆ, ನಿಮ್ ಮನೇಲಿ ಏನೆಲ್ಲ ಆಗುತ್ತೆ ಅಂತ ಒಂದು ಕಲಿಯಾಗಿ ಹೇಳಿದ್ರು ಸರಿನೇ. ಆದ್ರೆ ಅವನಲ್ಲಿ, ಆಕೆಯಲ್ಲಿ ಒಂದು ಪರಿಶುದ್ಧಾತ್ಮನ ಒಂದು ಫಲಗಳು ಕಾಣಿಸಿಲ್ಲ ಅಂದ್ರೆ that's not the anointing from the Lord. Amen. ಈ ವಚನ 1 ಕೊರಿಂಥ 12:11. 1 ಕೊರಿಂಥ 12:11. 1 Corinthians chapter 12 verse 11. ಆತ್ಮನಿಂದ ಶಿಷ್ಯಕ್ಕೆ ಬಂದ ಹಾಗೆ ಒಬ್ಬೊಬ್ಬರಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ಒಬ್ಬೊಬ್ಬರಿಗೆ ತನ್ನ ಆತ್ಮ ತನ್ನ ಚಿತ್ತವೇ ಕೊಟ್ಟು ನಡೆಸಿಕೊಡ್ತಾನಲ್ವಾ? 1 ಕೊರಿಂಥ 12:31 ಸಹ ಓದಿದರು. ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ, ಇನ್ನು ಉತ್ಕೃಷ್ಟವಾದ ಮಾರ್ಗವನ್ನು ಅವಳು ಹೇಳ್ತಾರೆ, ಶ್ರೇಷ್ಠ ವರಗಳನ್ನ ನೀವು ಆಸಕ್ತಿಯಿಂದ ಅಪೇಕ್ಷಿಸಿರಿ. ಅದನ್ನ ಹೇಳ್ಬೇಕಾದ್ರೆ ಆತನು ಹೇಳ್ತಾರೆ, ಬೇರೆ ವಚನ ಅವ್ರು ನೋಡಿ ಹೋದ್ರೆ ಪ್ರವಾದನೆ ಮಾಡುವುದನ್ನು ನೀವು ಅಪೇಕ್ಷಿಸಿರಿ ಅಂತ. ಓಕೆನಾ? ಗಲಾತ್ಯ 5:27 ತೆಗೆದುಕೊಳ್ಳಿ. Galatians chapter 5 verse 22.
ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಸರಿ ಓದಪ್ಪ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ ಇಂಥವುಗಳೇ. ಒಬ್ಬ ವಿಶ್ವಾಸಿಗೆ ಎರಡು ಬಹಳ ಮುಖ್ಯವಾಗಿ ಪ್ರಿಯ. ಆತ್ಮನ ವರಗಳು ಮುಖ್ಯ, ಆತ್ಮನ ಫಲಗಳು ಮುಖ್ಯ. ಬೋತ್ ಆರ್ ಇಂಪಾರ್ಟೆಂಟ್. ಸ್ಯಾಡ್ ಟು ಸೇ ದಿಸ್. ದುಃಖಕರವಾದ ಕಾರ್ಯ ಏನ್ ಗೊತ್ತಾ, ಅನೇಕ ಸಭೆಗಳಲ್ಲಿ ಇದನ್ನ ಬ್ಯಾಲೆನ್ಸ್ ಮಾಡದೇ ಇದ್ದಾರೆ. ವರಗಳನ್ನೇ ಹೆಚ್ಚಾಗಿ ಅವ್ರು ಬೋಧಿಸ್ತಾರೆ, ವರಗಳ ಮೇಲೆ ಹೆಚ್ಚಾಗಿ ಹಾತ್ಕೊಳ್ತಾರೆ, ಫಲಗಳನ್ನ ಬಿಟ್ಬಿಟ್ಟಿದ್ದಾರೆ. ಕೆಲ ಸಭೆಗಳಲ್ಲಿ ಫಲಗಳನ್ನೇ ಹೆಚ್ಚಾಗಿ ಬೋಧಿಸ್ತಾರೆ, ಅದ್ಮೇಲೆ ಹಾತ್ಕೊಳ್ತಾರೆ, ಆದ್ರೆ ವರಗಳನ್ನ ಬಿಟ್ಬಿಟ್ಟಿದ್ದಾರೆ. ಆದ್ರೆ ದೇವರ ವಾಕ್ಯ ಹೇಳ್ತಾರೆ, ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಟು ಎ ಬಿಲಿವರ್. ವಿಶ್ವಾಸಿಗೆ ಎರಡು ಮುಖ್ಯವಾಗಿ ಬೇಕು. ಇಲ್ಲಿ ಏನಂತ ವರಗಳು ಮಾತ್ರವಲ್ಲ, ಅನೇಕ ವರಗಳಿದೆ. ರೋಮಪುರದ ಓದೋಡು ಸಹ, ಕೊಲೆಸ ಓದೋಡು ಸಹ ಇದೆ, ನಾ ಎಲ್ಲ ಹೇಳ್ತಾ ಇಲ್ಲ. ಆದ್ರೆ ಏಳು ಮುಖ್ಯವಾಗಿ ಬೇಕಾದದ್ದು. ಆ ಏಳನ್ನು ಸಹ ದೇವರೊಬ್ಬ ವಿಶ್ವಾಸಿಗೆ ಯಾಕೆ ಕೊಡ್ತಾನೆ ಗೊತ್ತಾ? ಸರಿ ಕೇಳಿಸ್ಕೋಬೇಕು, ಸರಿ ಕೇಳಿಸ್ಕೊಳ್ಳಿ. ಯಾಕೆ ಪ್ರತಿಯೊಬ್ಬ ವಿಶ್ವಾಸಿಗೂ ದೇವರು ಎರಡನ್ನು ಬಹಳ ಮುಖ್ಯ, ಅವ್ರು ಅದನ್ನ ಅಭ್ಯಾಸಿಸಬೇಕು, ಅದನ್ನ ಹೊಂದ್ಕೊಳ್ಬೇಕು ಅಂತ ಆಸೆ ಪಡ್ತಾನಂದ್ರೆ, ಫಸ್ಟ್ ಟು ಗ್ಲೋರಿಫೈ ಗಾಡ್, ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ. ಎರಡನೇದಾಗಿ ಟು ಎಡಿಫೈ ದ ಚರ್ಚ್, ಸಭೆಯಲ್ಲಿ ಬೋಧನೆ ಮಾಡಿ ಅವರಿಗೆ ಶಿಕ್ಷಣ ಕೊಟ್ಟು ಆ ರೀತಿಯಾಗಿ ಮಾಡೋಕ್ಕಾಗಿ ಆ ವರಗಳನ್ನ ಒಂದು ಫಲಗಳನ್ನ ಕೊಡುವಂಥದ್ದು. ಮೂರನೇದಾಗಿ ಟು ದ ಗ್ರೋತ್ ಆಫ್ ದ ಚರ್ಚ್, ಸಭೆಯನ್ನ ಬೆಳೆಸುವುದಕ್ಕಾಗಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಸಭೆ ಅನ್ನೋದು ಹಂಗೇ ಬೆಳೆದ್ಬಿಡಲ್ಲ. ಒಂದು ಮರ ಬೆಳಿಬೇಕಾದ್ರೆ, ಒಂದು ಗಿಡ ಮರವಾಗಬೇಕಾದ್ರೆ ಎಷ್ಟು ಸಮಯ ಇರುತ್ತೆ ಅಲ್ವಾ ರೀ? ಇದೈತೆ ಅಲ್ವಾ? ಏನು ಗಿಡ ಮರ ನೋಡ್ದಂಗೆ ಕಾಣ್ತೀರಾ? ಹೇಳ್ರಿ ಕಟ್ಟಾಗಿ. ಗಿಡ ಚಿಕ್ಕದಾಗಿರ್ತದೆ, ಹಾಕು ಗೊಬ್ಬರ, ಹಾಕು ನೀರು, ಬಿಸಿಲ ಇಡು. ನಮ್ ಖ್ಯಾತಿ ಚೆನ್ನಾಗಿ ಮಾಡ್ತಾಳ್ರಿ, ನಾನು ನೋಡ ಒಂದ ಮಾಡ್ತಾಳ, ಅದು ಬೆಳೆದ ಇತ್ತಾಳೆ ಬರ್ತಾಳಮ್ಮ, ತಾಳ್ಮೆ ಚೆನ್ನಾಗಿದೆ. ಮತ್ತೆ ಉಳಿತಾ ಇಲ್ವಾ, ಅದು ಗೊಬ್ಬರ ಹಾಕ್ತಾಳೆ, ಏನು ನೋಡಿ ಅದೆಲ್ಲ ಹಾಕ್ತಾಳೆ, ಔಷಧಿ ಗೀಸೆಲ್ಲ ಹಾಕ್ತಾಳೆ, ಎಲ್ಲ ಮಾಡ್ತಾಳೆ. ಯಾಕೆ ಮಾಡ್ತಾಳೆ? ಸತ್ತೋಗ್ಲಿ ಅಂತ. ಅವಳಿಲ್ಲ ಒಳ್ಳೆ ಕಾಲ ಅಲ್ವಾ, ಚೆನ್ನಾಗಿ ಬೆಳೀಲಿ ಅಂತ. ಹಂಗೆ ಏಸಪ್ಪ ಕೂಡ ಒಬ್ಬ ವಿಶ್ವಾಸಿ ಸಭೆಯಲ್ಲಿ ಬೆಳಿಬೇಕಂತಾನೆ ಆಸೆ ಪಡೋದು. ನಿಮ್ ಮನೆಯಲ್ಲಿ ಬೆಳೆಯೋದಲ್ಲ ಪ್ರಿಯರೇ. ಸಭೆಯಲ್ಲಿ ಬೆಳೆದ್ರೆ ನಿಮ್ ಮನೆಯಲ್ಲಿ ನೀವು ಸರಿಯಾಗಿರ್ತೀರಿ. ಹಲ್ಲೆಲೂಯಾ. ಸಭೆಯಲ್ಲಿ ಅಂಕುಡೊಂಕಾಗಿದ್ರೆ ಮನೆಯಲ್ಲಿ ಅಂಕುಡೊಂಕೆ. ಯಾಕೆ? ಸಭೆ ಕಲಿಬೇಕು. ನಾನು ಯಾವಾಗ ಹೇಳ್ತೀನಿ, ಸಭೆ ಈಸ್ ಎ ಕಾರ್ಖಾನೆ, ಇಟ್ಸ್ ಎ ಫ್ಯಾಕ್ಟ್ರಿ. ನಾವು ಸರಿ ಆಗ್ಬೇಕು. ಅದನ್ನ ಮನೆಯಿಂದ ನಾವು ತಗೊಂಡು ತೋರಿಸ್ಬೇಕು. ಅದನ್ನ ನೋಡಿ ದೇವ್ರು ನಾವು ಮಹಿಮೆ ಆಗ್ಬೇಕು. ಅದು ಚೆನ್ನಾಗಿ ಹಲ್ಲೆಲೂಯಾ ಅಲ್ವಾ? ಎಷ್ಟು ಚೆನ್ನಾಗಿ ದೇವರ ಆತ್ಮ ನಡೆಸ್ತಾನೆ. ಐ ಲವ್ ಮೈ ಜೀಸಸ್. ಯಾಕಂದ್ರೆ ಆತ ಅಷ್ಟು ಒಳ್ಳೆಯವನು ಪ್ರಿಯ. ನೀವು ಅನುಭವಿಸಿ ನೋಡ್ಬೇಕು. ಆತ ನಮ್ಮ ತಲೆ ಬಿಡು ಆತನಲ್ಲ. ನೀ ತಪ್ಪು ಮಾಡೋದು ಪರವಾಗಿಲ್ಲ ರೀ, ಬಿಡಾಕಿ ಮುಂದೆ ತೋರು. ಏಸಪ್ಪ ಎಷ್ಟು ಸುಂದರವಾಗಿ ನಡೆಸ್ಕೊಂಡು ಹೋಗ್ತಾನೆ. ಅದ್ರಲ್ಲೇ ಬಿದ್ದು ಸಾಯ್ಬೇಡಿ. ನಾನ್ ಪಾಪ ಮಾಡ್ಬಿಟ್ಟೆ, ನಾನ್ ತಪ್ಪು ಮಾಡ್ಬಿಟ್ಟೆ, ನಾನ್ ಸರಿ ಇಲ್ಲ. ಸರಿ ಹಾಗೆ ಆಗ್ತೀವಿ. ಅದಕ್ಕೋಸ್ಕರ ದೇವರು ನಿಮ್ಮನ್ನ ಸಭೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಎಷ್ಟು ವರ್ಷ ಸಭೆಯಲ್ಲಿ ಇರ್ತೀಯೋ ಅಷ್ಟು ವರ್ಷ ನೀವು ಚೆನ್ನಾಗಿ ನಿಮ್ಮನ್ನ ನೀವು ರೆಡಿ ಮಾಡ್ಕೊಂಡ್ಬಿಡ್ತಾರೆ, ಮಾಡ್ತಾರೆ ದೇವರು. ದೇವರಾತ್ಮ ನಿಮ್ಮನ್ನ ಸರಿ ಮಾಡ್ತಾನೆ. ಅದಕ್ಕೆ ನಾವು ಮಾಡ್ಬೇಕಾಗಿ ಒಂದೇನೋ ಒಪ್ಪಿಸ್ಕೊಡ್ಬೇಕು. ದಯವಿಟ್ಟು ನಿಮ್ಮನ್ನ ನಾನು ಪ್ರೀತಿಯಿಂದ ಕೇಳಿಕೊಳ್ಳುವಂಥದ್ದು, ಎಮ್ಮೆ ಮನೆಸುತ್ತಂಗಿರ್ಬೇಕು. ಅದೊಂದೇ ನಿಮ್ಮನ್ನ ನಾನು ಕೇಳೋದು. ಮೊದಲನೇದಾಗಿ ಅನ್ಕಾಂಪ್ರಮೈಸ್ ಮ್ಯಾನ್. ಆತ ಏನಾಗಿದ್ದ? ರಾಜಿ ಮಾಡಿಕೊಳ್ಳದ ಮನುಷ್ಯನಾಗಿದ್ದ. ಎರಡನೇದಾಗ ಆತ ಹೇಳಿತ್ತು ದೇವರ ಆತ್ಮನಿದ್ದನು. ಮೂರನೇದ 9:23 ಓದೋಣ. ನಿನ್ನ ವಿಜ್ಞಾಪನೆ ಆರಂಭದಲ್ಲಿಯೇ ದೇವರ ಅಪ್ಪಣೆ ಆಯಿತು. ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯ. ಸಾಕು. ಇಲ್ಲೊಬ್ಬ ಏಂಜಲ್ ಬಂದು ಹೇಳ್ತಾ ಇದ್ರು, ಓಕೆನಾ? ಅಲ್ಲೊಬ್ಬ ಗೇಬ್ರಿಯಲ್ ಏಂಜಲ್ ಬಂದು ಹೇಳ್ತಾ ಇದ್ರು, ದೇವದೂತರು ಬಂದು ಹೇಳ್ತಾ ಇದ್ರು. ಮೂರನೇದಾಗಿ ಡ್ಯಾನಿಯಲ್ ವಾಸ್ ಎ ಬಿಲವ್ಡ್ ಸರ್ವೆಂಟ್ ಆಫ್ ಗಾಡ್. ದಾನಿಯೇಲನು ದೇವರಿಗೆ ಅತಿ ಪ್ರಿಯನಾದಂತ ಒಬ್ಬ ಸೇವಕನಾಗಿದ್ದ.
ನೀವು ಯಾರು ಎಷ್ಟು ಜನ ನೀವು ಇಷ್ಟಪಡ್ತೀರಾ? ನೀವು ದೇವರಿಗೆ ಅತಿ ಪ್ರಿಯರಾಗಿರ್ಬೇಕು ಅಲ್ವಾ? ಫಸ್ಟ್ ದೇವರಿಗೆ ಅತಿ ಪ್ರಿಯರಾಗಿರಿ. ಅವ್ರ ಮನೇಲಿ ನೀವೇ ಅತಿ ಪ್ರಿಯರಾಗಿ ಬೇರೆಯವ್ರಿಗೆ ಇರ್ತೀರ. ಹಾಲೆಲೂಯ. ನಾವು ಅನೇಕ ಸಾರಿ ಇಲ್ಲಿ ಸರಿ ಮಾಡ್ಕೊಂಡು ನೋಡ್ತೀವಿ. ಮಾಡಬೇಡಿ ಪ್ರಿಯ, ಇಲ್ಲಿ ಸರಿ ಹೋಗಲ್ಲ. ಇಲ್ಲಿ ಸರಿ ಹೋಗಿ ಫಸ್ಟ್ ಅವಾಗ ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ. ಯಾಕೆ ನೀವು ದೇವ್ರ ಪ್ರೀತಿ ಮಾಡ್ತೀರಲ್ಲ, ದೇವ್ರು ನೀವನ್ನ ಬೇರೆಯವ್ರ ಪ್ರೀತಿ ಮಾಡಕ್ ಮಾಡ್ಬಿಡ್ತಾನೆ, ನೀವು ಬೇರೆಯವರ ಪ್ರೀತಿ ಮಾಡಕ್ ಮಾಡ್ತಾನೆ. ಹಾಲೆಲೂಯ. ಅದಕ್ಕೆ ಯಾವಾಗ ನಾನು ಹೇಳುದು, ಮೊದಲು ದೇವರ ಹತ್ರ ಸರಿಯಾಗಕ್ಕೆ ಪ್ರಯತ್ನ ಪಡಿ. ನಿಮ್ಮನ್ನ ನೀವು ಮುಚ್ಚಿಟ್ಕೋಬೇಡಿ ದೇವರ ಹತ್ರ. ನಾವೇನೋ ಪಾಪನೇ ಮಾಡಲ್ಲ ಅನ್ಕೋಬೇಡಿ. ನಾನು ಪಾಪಿನೇ, ಸ್ವಲ್ಪ ತಪ್ಪು ಮಾಡ್ಬಿಟ್ಟಿದ್ದೀನಿ. ಬಿ ಫ್ರಾಂಕ್ ವಿತ್ ದ ಲಾರ್ಡ್, ಬಿ ಓಪನ್ ವಿತ್ ದ ಲಾರ್ಡ್. ಅವಾಗ ದೇವರಿಂದ ಬಲ ಕೊಟ್ಟು ಬೇರೆಯವರ ಪ್ರೀತಿಸುವಂತೆ ಮಾಡ್ತಾನೆ. ಅದೇನೇ ಮಾಡಕ್ ಆಗೋದ್ರಿ? ಇಟ್ಸ್ ಇಂಪಾಸಿಬಲ್ ವಿತ್ ದ ಮ್ಯಾನ್. ಮನುಷ್ಯ ಮಾಡಕ್ ಆಗೋದೇ ಇಲ್ಲ. ಅರ್ಥ ಆಗುತ್ತಲ್ಲ? ಒಂದಿನ ನನ್ನ ಉದಾಹರಣೆ ಕೊಡ್ತೀನಿ. ಅನೇಕ ಸಾರಿ ನಾನು ಏಸಪ್ಪದ ಬರಕ್ ಮುಂಚಿತವಾಗಿ ಬಂದಂತ ಬಿಗಿನಿಂಗ್ ಟೈಮ್ಸ್ ಅಲ್ಲಿ ಸರಿ ಹೋಗ್ಬೇಕಾದ್ರೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದೆ. ಸರಿ ಮಾಡ್ಲಿಕ್ಕೆ ಸ್ವಲ್ಪ ನಾನು ಇನ್ನೂ ಚೆನ್ನಾಗಬೇಕು ಅಂತ. ಹಾಗೆ ಇಲ್ಲ, ಹೇಳಿ ನೆಕ್ಸ್ಟ್ ಮೂಮೆಂಟ್ ಅದೇ ಪಾಪನೆ ಬಿಟ್ಬಿಡ್ತಾ ಇದ್ದೆ, ಅದೇ ತಪ್ಪನೆ ಮಾಡ್ತಾ ಇದ್ದೆ. ಪಾಪ ಅಂದ್ರೆ ಪಾಪ ಅನ್ಕೊಂಬಿ, ಓಕೆನಾ? ಹಲೋ, ಅದೇ ಕಷ್ಟ ಕಟ್ಟಾಗಿ ಹೋಗ್ತೀನಿ. ತಪ್ಪು ಮಾಡ್ಬಿಡ್ತಾ ಇರ್ತೀನಿ. ಮಾತಾಡೋದು, ಬೈಯೋದು, ಕೋಪ ಮಾಡ್ಕೋದು, ಅವ್ರ ಬಗ್ಗೆ ನಾವು ತಪ್ಪಾಗಿ ಹೇಳೋದೆಲ್ಲ ಮಾಡ್ಬಿಡ್ತಾ ಇದ್ವಿ. ಆಮೇಲೆ ನಂಗೆ ಸಿಗೋ ಅರ್ಥ ಆಯ್ತು ಪ್ರಿಯರೇ, ಒಂದು ರಹಸ್ಯ ಅರ್ಥ ಆಯ್ತು. ಅಂದ್ರೆ ನಾನು ಏಸಪ್ಪನ ಹತ್ರ ಎಷ್ಟು ಹೆಚ್ಚಾಗಿ ಹೋಗ್ತೀನೋ ಅಷ್ಟು ಹೆಚ್ಚಾಗಿ ಇವೆಲ್ಲ ನನ್ ಬಿಟ್ಟು ಹೋಗ್ತಾರೆ. ಹಾಲೆಲೂಯಾ. ಅದಕ್ಕೋಸ್ಕರ ದೇವರ ಹತ್ರ ಅಷ್ಟು ಹೆಚ್ಚಾಗಿ ಇರ್ರಿ ಪ್ರಿಯರೇ, ಆಗ ದೇವರ ನಿಮ್ಮನ್ನ ನಡ್ಸ್ಕೊಂಡು ಹೋಗ್ತಾನೆ. ಅದನ್ನೇ ನಾವು ನೋಡ್ತೇವೆ. ದಾನಿಯೇಲ್ ನೋಡಿ ಒಂದು ದೇವರು ಇರ್ತಾನೆ, ದೇವರಿಗೆ ಅತಿ ಪ್ರಿಯನು. 9:2 ಸಹ ಯಾರಾದ್ರು. ಮೊದಲನೇ ವರ್ಷದಲ್ಲಿ ದಾನಿಯೇಲನಾದ ನಾನು ಶಾಸ್ತ್ರಗಳನ್ನು ಪರಿಶೀಲಿಸಿ ಯೆಹೋವನ ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಕ್ಕನುಸಾರವಾಗಿ ಯೆರೂಸಲೇಮ್ ಹಾಳು ಬಿದ್ದಿರುವ ಪೂರ್ವಕಾಲದ ವರ್ಷಗಳನ್ನು ಸಂಖ್ಯೆಯ 70 ತಿಳಿದು ಉಪವಾಸವಿದ್ದು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದೆನು. ಫುಲ್ ವಾಕ್ಯ ಓದ್ಬೇಕು, ಫುಲ್ ಆ ಒಂದು ಮುಂದಿನ ಕೆಲವು ವಚನಗಳು ಓದ್ಬೇಕು, ಓದೋದು ಬೇಡ. ದಾನಿಯೇಲನು ದೇವರಿಗೆ ಅಷ್ಟು ಪ್ರಿಯನಾದವನು ಯಾಕೆ ಅಂದ್ರೆ, ದಾನಿಯೊಬ್ಬ ಮನುಷ್ಯನ, ದೇವರೊಬ್ಬ ಮನುಷ್ಯನ ಕಂಡುಕೊಂಡನು, ಅದು ದಾನಿಯೇಲನು. ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು? ಆ ದಾನಿಯೇಲನಿಗೆ ಇದ್ದಂತ ಕೆಲ ಸ್ವಭಾವಗಳನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಮೊದಲು ಆತ ರಾಜ್ಯ ಮಾಡ್ಕೊಳ್ದೇ ಇದ್ದವನು, ಆತನಲ್ಲಿ ಪರಿಶುದ್ಧಾತ್ಮನು ಉಂಟು ಅಲ್ಲ, ಆತ್ಮನ ದೇವರ ಆತ್ಮನ ಮೂಲಕವಾಗಿ ದೇವರ ಆತ ನಡೆಸ್ತಾ ಇದ್ರು. ಮೂರನೇದಾಗಿ ಆತನು ದೇವರಿಗೆ ಅತಿ ಪ್ರಿಯನಾದ ಸೇವಕನಾಗುವುದಕ್ಕೆ ಕಾರಣವೇನೆಂದ್ರೆ, ಇಲ್ಲಿ ನಾವು ನೋಡ್ತೇವೆ ಆತನಿಗೆ ಎಷ್ಟು ವಯಸ್ಸು ಗೊತ್ತಾ? ಈ ಒಂದು ಅಧ್ಯಾಯದ ನೋಡ್ಬೇಕಾದ್ರೆ 90 ವರ್ಷಗಳು. ಎಷ್ಟು ವರ್ಷಗಳು? 90 ವರ್ಷ. ಆತನು 70 ವರ್ಷ ಬ್ಯಾಬಿಲೋನ್ ಇದ್ದಿದ್ದು. ದೇವರು ಇಸ್ರೇಲ್ ಜನಿಗಳನ್ನ ಬ್ಯಾಬಿಲೋನ್ 70 ವರ್ಷ ಸರಿಯಾಗಿ ಬಿಟ್ಟಿದ್ದು. ಅದೇ ದೇವರು ತನ್ನ ಮಕ್ಕಳ ಇಸ್ರೇಲ್ ಎಷ್ಟು ವರ್ಷ ಐಗುಪ್ತದಲ್ಲಿ ಬಿಟ್ಟಿದ್ದ? ಅಲ್ಲ ಹೇಳಿ, 400 ವರ್ಷ. 400 ವರ್ಷ ಇದೇ ಇಸ್ರೇಲ್ ಜನಗಳು, ಅಂದ್ರೆ ಇವರ ಒಂದು ಪಿತೃಗಳು, ಅವ್ರೇನ್ ಮಾಡಿದ್ರು? 400 ವರ್ಷ ಐಗುಪ್ತದೇ ಇದ್ರು. ಅವರನ್ನ ಬಿಡುಗಡೆ ಮಾಡಿ ದೇವರ ಮೋಶೆ ಕೂಡ ಕರ್ಕೊಂಡ್ ಬಂದ್ರು. ಇಲ್ಲಿ ತಿರುಗಿ ಅವ್ರು ಅದೇ ಪಾಡಿದ್ದೇ ಪಡೋದು. ಏನ್ ಮಾಡೋದು? ದೇವರನ್ನ ಪರೀಕ್ಷೆ ಮಾಡೋದು, ದೇವರಿಗೆ ಅವಿಧೇಯರಾಗೋದು, ದೇವರಿಗೆ ಕೋಪ ಬರ್ಸೋದು ಮಾಡ್ತಾನೇ ಇದ್ದಾಗ ದೇವ್ರ ಏನ್ ಮಾಡಿದ್ರು? ನಿಮಗೆ ಬುದ್ಧಿ ಬರಲ್ಲ ಅಂತ, ನಿಮ್ಮ ಅಪ್ಪ ಅಂದ್ರು ನೋಡಿ, ನಮ್ಮಂದ್ರು ನೋಡಿ ಕತ್ಕೊಂಡಿಲ್ಲ ಅಂತ ತಿರುಗಿ ಅವ್ರನ್ನ ಸೆರೆ ಕಟ್ಕೊಂಡು ಹೋದ್ರು ಬ್ಯಾಬಿಲೋನ್ಗೆ. ಅಲ್ಲಿ ಅವ್ರು 70 ವರ್ಷ ಇದ್ದು. ದಾನಿಯೇಲನ ನೋಡುವುದಾದ್ರೆ 70 ವರ್ಷ ಆತನ ಇದ್ದಿದ್ದಲ್ಲಿ. ಅವಾಗ ಅವನು 20 ವರ್ಷ ಇದ್ದಾಗಲೇ ಹೋಗಿದ್ದಾರೆ. ಈಗ ಆತನಿಗೆ 90 ವರ್ಷ ಪ್ರಿಯ. 90 ವರ್ಷದ ಆತನ ಯಾವ ಒಂದು ಗ್ರಂಥ ಓದ್ತಾ ಇದ್ದಾನಂತೆ? ಯೆರೆಮೀಯ ಗ್ರಂಥ ಓದ್ತಾ ಇದ್ದ. ನಮ್ಮನ್ನು ನೋಡಿ ದೇವರು ನನಗೆ ಅತಿ ಪ್ರಿಯರಾದಂತ ಮಗಳು ಅನ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? ದೇವರ ವಾಕ್ಯವನ್ನ ಓದ್ಬೇಕು. ಯಾವ್ದು ಓದ್ಬೇಕು? ಮೊಬೈಲ್ ಬರುವಂತ ವಾಟ್ಸ್ಆಪ್ ಅಲ್ಲ, ಫೇಸ್ಬುಕ್ ಅಲ್ಲಿ ಬರುವಂತ ಕಮೆಂಟ್ಸ್ ಅಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ದೇವ್ರ ವಾಕ್ಯ ಓದ್ಬೇಕು. ದೇವ್ರ ವಾಕ್ಯ ಓದ ನಂತರ ಇದನ್ನೆಲ್ಲ ಓದ್ಬೇಕು. ಅನೇಕ ನಾವ್ ಹೆಂಗಿದ್ದೀವಿ, ಇದೆಲ್ಲ ಓದಿದ್ಮೇಲೆ ಸಮಯ ಸಿಕ್ಕಿದ್ರೆ ನಂಗೆ ನಿದ್ದೆ ಬಂದಿಲ್ಲ ಅಂದ್ರೆ ಓದ್ತೀನಿ ಅಂತೀನಿ. ಎಷ್ಟು ಚೆನ್ನಾಗಿ ಮಾಡ್ತೀರಿ? ಕೈ ತರ ಓದ್ತೀನಿ ಕರೆಯ ಅನೇಕ ಹಂಗ ಹೇಳೋದು. ಅವಾಗ ನಿದ್ದೆ ಬರ್ತು ಸುತ್ತ ಬಿಡುತ್ತೆ. ಅವಾಗ ಹೋಗಿ ಎತ್ಕೊಂತೀವಿ ಸತ್ಯ ನಿದ್ದೆ ಬಂದೇ ಬರುತ್ತೆ. ನ್ಯಾಚುರಲ್ ಅಲ್ವಾ?
ಫ್ರೆಶ್ ಆಗಿರ್ಬೇಕು, ಅದು ಓದ್ಬಿಡ್ಬೇಕು. ನಾನು ತಿರುಗಿ ಹೇಳ್ತೀನಿ. ಎಷ್ಟು ಚಾಪ್ಟರ್ ಓದ್ಬೇಕು ನಾನು? ಅದು ಗೊತ್ತಿಲ್ಲ ನಿಮ್ಗೆ? ಅಪ್ಪ ವೆರಿ ಗುಡ್. ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅಲ್ರಿ, ಅಟ್ಲೀಸ್ಟ್ ಒಂದಾದ್ರೂ ಚಾಪ್ಟರ್ನ ಪ್ರತಿದಿನ ಓದ್ರಿ. ಎಷ್ಟು ಚಾಪ್ಟರ್ನ? ಯಾರೆಲ್ಲ ಏಸಪ್ಪನ ಪ್ರೀತಿ ಮಾಡಿ ನನಗೆ ಮರ್ಯಾದೆ ಕೊಟ್ಟು ಓದ್ತಾ ಇದ್ದೀರಾ? ಇದೇತದ ಗೊತ್ತಾ? ಏಸಪ್ಪನ ಪ್ರೀತಿ ಮಾಡ, ನನಗೂ ಮರ್ಯಾದೆ ಕೊಡ. ಇಲ್ಲ ಪ್ರಿಯರೇ, ತಪ್ಪು ಮಾಡ್ತೀನಿ. ಲೋಕ ನಶ್ವರ, ಭೂಲೋಕದಲ್ಲಿರುವುದೆಲ್ಲ ಕಾರ್ಯಗಳು ನಶ್ವರ, ನಿತ್ಯವಕ್ಕೂ ನಿರಂತರವೂ ಇರುವಂತದ್ದು ದೇವರೊಬ್ಬನೇ ಪ್ರಿಯರೇ. ಆತನೊಬ್ಬನ ಮೆಚ್ಚಿಸಬೇಕಂದ್ರೆ ನಾವು ಮಾಡಬೇಕಾದ್ದು ಆತನ ವಾಕ್ಯಗಳನ್ನ ಓದ್ಬೇಕು. ದಯವಿಟ್ಟು ಓದಿ. 10 ನಿಮಿಷ ಕೂಡ ಆಗಲ್ಲ ಒಂದು ಚಾಪ್ಟರ್ ಓದಕ್ಕೆ, 5 ನಿಮಿಷ ಕೂಡ ಆಗಲ್ಲ ಆ ಚಾಪ್ಟರ್ ಓದಕ್ಕೆ. ಎಷ್ಟು ಅವರ್ಸು, ಎಷ್ಟು ದಿನಗಳು, ದೇವರು ಎಷ್ಟು ವಾರಗಳು ನಮ್ಮ ಜೀವಿತ ಕೊಟ್ಟಿದ್ದಾರೆ ಪ್ರಿಯ. ಇಸಂತೆ ನಾವು ನಿಮ್ಮನ್ನ ಪ್ರೀತಿಯಿಂದ ಕೇಳ್ಕೊಳ್ಳುವಂತ, ದಯವಿಟ್ಟು ವಾಕ್ಯ ಓದೋದನ್ನ ಬಿಡಬೇಡಿ. ವಾಕ್ಯ ಓದ್ಲೇಬೇಕು. ನಾವು ವಾಕ್ಯ ಓದಕ್ ಬರ್ದೇ ಅನ್ನೋರು ಬೇರೆ ಹತ್ರ ವಾಕ್ಯ ಓದಿಸಿ ಕೇಳಿಸ್ಕೊಳ್ಬೇಕು. ನೀವು ಮಾತ್ರ ಅಲ್ಲ ಪ್ರಿಯರೇ, ಬಿಸಿ ಸರ್ವೆಂಟ್ಸ್ ಆಫ್ ಗಾಡ್ ಆಗಿದ್ದೀವಿ ನಾವು ಸಹ. ವಾಕ್ಯ ನೀವು ನಾಳೆ ಸೇವಕರು, ಅನೇಕ ಸೇವಕರು ನಾವು ಬಿಲೌಡ್ ಸರ್ವೆಂಟ್ ಆಫ್ ಗಾಡ್ ಅಲ್ಲ, ಬಿಸಿ ಸರ್ವೆಂಟ್ಸ್ ಆಫ್ ಗಾಡ್. ದೇವರ ಪ್ರಿಯ ಒಂದು ಸೇವಕರಲ್ಲ, ಬಿಸಿಯಾಗಿರುವಂತಹ ಸೇವಕರು. ದೇವರಿಗಾಗಿ ಓಡಿ ಸೇವೆ ಮಾಡಿ ದೇವ್ರ ಕಾರ್ಯನೇ ಮಾಡ್ತಾ ಇರ್ತೀವಿ. ದೇವ್ರ ಸ್ವರನೇ ಕೇಳಿಸ್ಕೊಂತ ಇಲ್ಲ. ಹೆಂಗಿದಾರ? ಸ್ವರನೇ ಕೇಳಿಸ್ಕೊಂತ ಇಲ್ಲ. ಅದೇ ದೇವ್ರಿಗೋಸ್ಕರ ಮಾಡಿದ್ದೆ. ಹಂಗಿದ್ರೆ ನಾವು ಇಲ್ಲಿ ನಮ್ಮ ಮನೆಗಳು ಹಂಗೆ ಇರೋದು. ನಾವು ನಮ್ಮ ಗಂಡನ ಹೆಂಡತಿನ ಪ್ರೀತಿನೇ ಮಾಡ, ಆದ್ರೆ ಗಂಡನಿಗೆ ಅಡಿಗೆ ಮಾಡಿದ್ದೆ. ಎಂತಿಗೆ ಬೇಕಾದ್ರೆ ತಂದು ಕೊಟ್ಟಿದ್ದೆ ಗಂಡ. ಏನ್ ಪ್ರಯೋಜನ ರೀ? ಗಂಡ ಪ್ರೀತಿಯಿಂದ ಕುತ್ಕೊಂತ ನಮ್ಮೊಂದಿಗೆ, ಎಂತಿನ ಒಂದೇ ಪ್ರೀತಿಯಿಂದ ಮಾತಾಡ್ತಾಳ ಅಂತ ಎಷ್ಟು ದಂಪತಿಗಳು ನೀವು ಅಂಬಳಿಸ್ತಾ ಇರ್ತೀರ. ಅದೇನೋ ನಾವು ಅದೇ ಹೇಳ್ತಾರಲ್ಲ, ಎಲ್ಲ ಮಾಡ್ತೀವಿ ನಮ್ಮ ಮಕ್ಳಿಗೋಸ್ಕರವಾಗಿ, ಎಲ್ಲ ಮಾಡ್ತೀವಿ ನಮ್ಮ ಸ್ಪೌಸ್ಗಳಿಗೋಸ್ಕರವಾಗಿ. ಆದ್ರೆ ಅವರೊಂದಿಗೆ ಸಮಯ ಕಳೆಯಲ್ಲ, ಅವ್ರನ್ನ ಪ್ರೀತಿಸಲ್ಲ, ಅವರೊಂದಿಗೆ ಮಾತಾಡಲ್ಲ ಅಲ್ವಾ? ಅವರೊಂದಿಗೆ ಏನಾದ್ರು ನಾವು ಚೆನ್ನಾಗಿರ್ಬೇಕು ಅನ್ನೋದಕ್ಕೆ ನಾವು ಒಪ್ಪಿಸ್ಕೊಡಲ್ಲ. ಇಷ್ಟ ಬಂದಾಗ ನಾವು ಇರ್ತೀವಿ. ಆದ್ರೆ ಮಾತ್ರ ನಾನ್ ಮಾಡಿದೀನಿ ಅಡಿಗೆ, ನಾನ್ ಕೊಟ್ಟಿದ್ದೀನಿ ನನ್ನ ಮಕ್ಕಳಿಗೆ ಎಲ್ಲವನ್ನ ಬೆವರು ಸೂರಿಸಿ ಮಾಡಿದೀನಿ ಅಂತ ಪ್ರಯೋಜನ? ಮಕ್ಕಳೇ ಅವ್ರನ್ನ ಅರ್ಥ ಮಾಡ್ಕೊಂಡ ಮಕ್ಕಳೊಂದಿಗೆ ನೀವು ಮಾಡ್ತಾ ಇಲ್ಲ. ಏನ್ ಕಸ ಸುಖಪ್ಪ? ಯಾವ ಹುಡುಗಿ ನೋಡಿ ಇಷ್ಟಪಡ್ತಾ ಇದೆಯಾ? ಯಾವ ಹುಡುಗಿ ಇಷ್ಟಪಡ್ತಾ ಇಲ್ಲ? ಏನಾಗ್ತಾ ಇದೆ ನಿನ್ ಮನ್ಸಲ್ಲಿ, ನಿನ್ ಹೃದಯ ಏನಾಗ್ತಾ ಇದೆ? ಹೇಳ್ಬಾರ್ದು ನಾವು. ತಗೊಂಡು ಹುಡುಗಿ ಇದ್ದಾಗ ಮಾತ್ರ ಭೂಮಿ ಆಕಾಶ ಒಂದು ಮಾಡ್ಬಿಡ್ತೀವಿ. ರೈಟ್? ಹಲೋ ಹೇಳ್ರಿ, ಹಂಗೆ ನಾವು ಮಾಡೋದು. ಆದ್ರೆ ನಮ್ಮ ಮಕ್ಕಳನ್ನ ನಾವು ಅರ್ಥನೇ ಮಾಡ್ಕೊಂಡಿರಲ್ಲ. ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನ್ ಮಾಡ್ತಾರೆ, ಅವ್ರೇನ್ ಓದ್ತಾ ಇದಾರ ಇಲ್ವಾ, ಬೈಬಲ್ ಓದ್ತಾರ? ಬೈಬಲ್ ಓದೋದು ಕೇಳೋದಿಲ್ಲ. ಪೇರೆಂಟ್ಸ್ ನೋಡೇ ಇಲ್ಲ. ನೀ ಸತ್ಯವೇದ ಓದಿದ್ಯಾ ಅಂತ ಕೇಳ್ದ ನೋಡೇ ಇಲ್ಲ. ಆ ಪಾಠ ಓದ್ಕೊಂಡ ಎಕ್ಸಾಮ್ ಮಾಡ್ಕೊಂಡಿದ್ಯಾ, ಎಷ್ಟು ಪರ್ಸ ಓದ್ತೀಯಾ? ನೋಡ್ತಾ ಇದ್ದೀರಿ, ಓದ್ತಾನೆ ಇಲ್ಲ ಅಂತೀವಿ ನಾವು. ಬೈಬಲ್ ಓದಿ ಅಂತ ಒಬ್ರಾದ್ರು ಕೇಳ್ತೀರಿ? ಯಾಕಪ್ಪ ಬೈಬಲ್ ಓದ್ತಾನೆ? ಯಾಕೆ ಕೇಳಿದ್ರೆ ನಾನೇ ಓದ್ತಾ ಇಲ್ವೇ? ಓದಮ್ಮ ಅಂತ ನಮ್ಮ ಮಗ ಕಷ್ಟ ಬಂತು ಸ್ವಾಮಿ, ಬೇಡ ಅಂತ ನೇರ್ಬಿಡ್ತಾನೆ. ಮತ್ತೆ ನಮ್ಮ ಸಂತತಿ ಹೆಂಗ್ರಿ ಆಶೀರ್ವದಿಸ್ತಾನೆ ದೇವ್ರು? ಇದಂತೆ ನನ್ನ ಸಂತತಿನ ಏಸಪ್ಪ ಆಶೀರ್ವದಿಸ್ಬೇಕಂದ್ರೆ ನಾನು ಮೊದಲು ದೇವರ ವಾಕ್ಯವನ್ನ ಓದ್ಬೇಕು. ನಂತರ ನನ್ನ ಮಕ್ಕಳಿಗೂ ಸಹ ಹೇಳ್ಕೊಡ್ಬೇಕು. ಎರಡನೇದಾಗಿ ಅಲ್ಲ ನೋಡ್ತೇವೆ, ದೇವರು ಆತನನ್ನ ಅಷ್ಟು ಮೆಚ್ಚುವಂತ ಕಾರ್ಯ ಹೇಳಿ ಅಂದ್ರೆ ಆತ ಏನ್ ಮಾಡಿದಂತೆ, ಆ ಸುದ್ದಿ ಕೇಳಿದ ತಕ್ಷಣನೇ ಹೋಗಿ ಆತನು ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದ. ಟಾಕ್ ಟು ಗಾಡ್ ಅಂಡ್ ಲಿಸನ್ ಟು ದ ಲಾರ್ಡ್. ಮೊದಲು ದೇವರ ಹತ್ರ ಮಾತಾಡಿ, ದೇವರಿಂದ ನೀವು ಸ್ವರವನ್ನ ಕೇಳಿ ಪ್ರಿಯರೇ. ಪ್ರಾರ್ಥನೆ ಮಾಡುವಂಥದ್ದು, ದೇವರೊಟ್ಟಿಗೆ ಮಾತನಾಡುವಂಥದ್ದು, ಸತ್ಯವೇದ ಓದುವಂಥದ್ದು, ದೇವರ ಮಟ್ಟಿಗೆ ಮಾತನಾಡುವಂಥದ್ದು. ಇವೆರಡೂ ಸಹ ವಿಶ್ವಾಸಿ ಬಿಡಬಾರ್ದು. ಅದಕ್ಕೆ ನಾವು ನೋಡ್ತೇವೆ, ಅವನಿಗೆ 90 ವರ್ಷ ಆಗಿದ್ರು ಸಹ ಮೊದಲು ದೇವರನ್ನ ಯಾವ ರೀತಿಯಾಗಿ ಪ್ರೀತಿ ಮಾಡಿದ್ನೋ ಅದೇ ರೀತಿಯಾಗಿ ಹಾಗೂ ಸಹ ಪ್ರೀತಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸ್ವಲ್ಪ ಹೆಸರು ಫಸ್ಟ್ ಲವ್ ಟು ದ ಲಾರ್ಡ್ ಅಲ್ಲ. ದೇವರ ಹತ್ರ ಬಂದ ತಕ್ಷಣ ನಮ್ಗೆ ಎಷ್ಟು ಆ ಒಂದು ಸಂತೋಷ ಇರುತ್ತೆ, ಆನಂದ ಇರುತ್ತೆ. ಏಸಪ್ಪನ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾ ಇರ್ತೀವಿ, ಅದನ್ನ ಏನೇನು ಮಾಡಕ್ಕೆ ಸಿದ್ಧವಾಗಿರ್ತೀವಿ. ಆದ್ರೆ ಹೋಗ್ತಾ 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 ಆ ಪ್ರೀತಿ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾವು ದೇವ್ರನ್ನ ಟೇಕಿಂಗ್ ಫಾರ್ ಗ್ರಾಂಟೆಡ್. ಅಯ್ಯೋ ಪರವಾಗಿಲ್ಲ, ಏಸಪ್ಪ ತಾನೆ, ಅಯ್ಯೋ ಪರವಾಗಿಲ್ಲ ಬಿಡಿ, ಅರ್ಥ ಮಾಡ್ಕೊತಾನೆ, ಪಾರ ಬಿಡಿ ಶ್ರಮಿಸ್ತಾನೆ,
ದೇವ್ರು ಗೊತ್ತು ನಾನು ಎಷ್ಟು ಬ್ಯುಸಿ ಆಗಿದ್ದೀನಿ ಅಂತ. ಬಿಸಿ ಬಾಡೀಸ್ ವಿಲ್ ನಾಟ್ ಗೋ ಟು ಹೆವೆನ್. ನನ್ನ ವರ್ಷನ್ ಓಕೆನಾ? ಬಿಸಿ ಆಗಿರ್ತೀನಿ ಪರಲೋಕ ಹೋಗಲ್ಲ. ಯಾಕಂದ್ರೆ ಇಲ್ಲ ಬಿಸಿ ಸ್ವಲ್ಪ ಬಂದು ಕೂಡ ಇದು ಮಾಡಿ ಮಾಡ್ಬಿಡ್ತೀನಿ 2 minutes ಅಂತ ಇವಾಗ ಅಂತ ಹೋಗ್ತಾ ಇರ್ತಾರೆ ಅಲ್ವಾ? ವ್ಯವಸ್ಥೆ ಮಾಡಿದ್ವಿ. ದಯವಿಟ್ಟು ನಾವೆಲ್ಲ ಕೆಲಸಗಳ ಮಧ್ಯದಲ್ಲಿ ಏನೇ ಇದ್ರು 1 ಕೋಟಿ ಅಂತೂ ಲಾಸ್ ಆಗಲ್ಲ. ನಾವು 10 ನಿಮಿಷ ಕೊಟ್ರೆ ಆಗತ್ತೇನ್ರಿ? ಬಿಸಿನೆಸ್ ಮಾಡೋಕೆ ಐತ್ರಿ? ಇಲ್ಲ ಹೌದಾ? ಇಲ್ಲ 1,000 ರೂಪಾಯಿ ಕೊಡೋವಾಗ ಸುಮ್ಮನೆ ಇರ್ರಿ. ಏನೋ ನಾವೊಂದು 10 ನಿಮಿಷ ಕಳೆದು ಬಿಟ್ರೆ, ನಾವು ಅಲ್ಲಿ ಬಿಟ್ಬಿಟ್ರೆ, ಕೆಲಸ ಬಿಟ್ಬಿಟ್ರೆ ನಮ್ಗೇನೋ 1 ಕೋಟಿ ಹೊಟ್ಟೋಗ್ಬಿಡಂಗೆ ಆಡ್ತೀವಿ ನಾವು. ಸತ್ಯವೇದ ಓದುವಂಥದ್ದು, ದೇವರೊಟ್ಟಿಗೆ ಮಾತನಾಡುವಂಥದ್ದು ನಾವು ಬಿಡಬಾರ್ದು. ಅವಾಗಲೇ ನಾವೇನಾಗ್ತೀವಿ? ದೇವರಿಗೆ ಅತಿ ಪ್ರಿಯರಾದಂತ ಮಕ್ಕಳಾಗ್ತೇವೆ. ಪ್ರಿಯ ಎಲ್ಲರೂ ಎದ್ದಿಟ್ಕೋಣ. ದೇವರೊಬ್ಬ ಮನುಷ್ಯನ ನೋಡುವಾತನಾಗಿದ್ದಾನೆ. ದಾನಿಯೇಲನು ಸಿಕ್ಕಿದನು ಅಂತ ಹೇಳುವಾಗ ನಾವು ನೋಡುತ್ತೇವೆ, ದೇವರು ದಾನಿಯೇಲನನ್ನು ಆರಿಸಿಕೊಂಡ ಆತನಾಗಿ. ಯಾತಕ್ಕಾಗಿ ಅಂತ ನೋಡ್ಬೇಕಾದ್ರೆ ಬೇರೆ ಆತನಿಗಿದ್ದಂತಹ ಅವನ ಸ್ವಭಾವಗಳು, ಆ ಗುಣಲಕ್ಷಣಗಳು ನೋಡುತ್ತೇವೆ. ಆತನು ದೇವರಿಗೆ ಇಷ್ಟವಿಲ್ಲದಂತಹ ಕಾರ್ಯಗಳೊಟ್ಟಿಗೆ ರಾಜಿ ಮಾಡಿಕೊಳ್ಳಲಿಲ್ಲ. ಅದು ಊಟ ಆಗಿರ್ಬೋದು, ಈ ಲೋಕದ ಒಂದು ಹಣಕಾಸಿನ ವಿಷಯ ಆಗಿರ್ಬೋದು, ಪ್ರಾರ್ಥನೆ ಆಗಿರ್ಬೋದು, ಯಾವುದಕ್ಕೂ ಆತನು ರಾಜಿ ಮಾಡಿಕೊಳ್ಳಿಲ್ಲ. ದೇವರನ್ನೇ ಫಸ್ಟ್ ಪ್ಲೇಸ್ ಕೊಟ್ಟು ಆತನಿದ್ದಾನೆ. ಅದೇ ಎರಡನೇದಾಗಿ ಆತನಿಗೆ ದೇವರ ಆತ್ಮನು ಇದ್ದನು. ದೇವರ ಆತ್ಮ ಇದ್ದಿದ್ದರಿಂದಲೇ ಆತನಿಗೆ ವರಗಳು ಸಹ ಇತ್ತು. ಅದೇ ನೋಡ್ತೇವೆ, ಫ್ರೂಟ್ ಆಫ್ ದ ಸ್ಪಿರಿಟ್ ಕೂಡ ಪ್ರಿಯ, ಆ ದೇವರ ಆತ್ಮನ ಫಲಗಳು ಸಹ ನೋಡುತ್ತೇವೆ. ಮೂರನೇದಾಗಿ ಆತನು ದೇವರಿಗೆ ಅತಿ ಪ್ರಿಯನಾದಂತ ವ್ಯಕ್ತಿಯಾಗಿದ್ದನು, ಪ್ರವಾದಿಯಾಗಿದ್ದ. ಈ 3 ಅಂಶಗಳಲ್ಲಿ ನಮ್ಮನ್ನು ನಾವು ಹೋಲಿಸಿಕೊಂಡವರಾಗಿ ಆ ಒಂದು 3 ಅಂಶಗಳಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾನು ಎಷ್ಟು ಸಾರಿ ರಾಜಿ ಮಾಡ್ಕೊಂಡ್ಬಿಡ್ತೇನೆ ಪಾಪದೊಟ್ಟಿಗೆ, ದೇವರು ಇಷ್ಟಪಡದಿರೋ ಕಾರ್ಯಗಳೊಟ್ಟಿಗೆ ಯಾವ ರೀತಿಯಾಗಿ ನಾನು ರಾಜಿ ಮಾಡ್ಕೊಳ್ತೇನೆ. ನನ್ನಲ್ಲಿ ದೇವರ ಆತ್ಮನುಂಟು, ದೇವರ ಆತ್ಮ ಇದ್ದಾನೆ, ನನಗೆ ವರಗಳು ಕೊಟ್ಟಿದ್ದಾನೆ ಅಂದ್ರೆ ನಾನು ಆ ಒಂದು ಫ್ರೂಟ್ ಆಫ್ ಸ್ಪಿರಿಟ್ ತೋರಿಸ್ತಾ ಇದ್ದೇನೆ. ದೇವರಿಗೆ ಅತಿ ಪ್ರಿಯನಾದಂತ ಮಗನಾಗಿ ಮಗಳಾಗಿದ್ದೇನೆ. ಲೆಟ್ಸ್ ಎಕ್ಸಾಮಿನ್ ಅವರ್ಸೆಲ್ವ್ಸ್. ಸರೆಂಡರ್ ಯುವರ್ ಹಾರ್ಟ್ಸ್. ನಿಮ್ಮ ಹೃದಯಗಳನ್ನು ಒಪ್ಪಿಸಿ ಕೊಡಿದ್ದೇವೆ. ದೇವರಾತ್ಮನು ಸಿದ್ಧನಾಗಿದ್ದಾನೆ. ನಮ್ಮನ್ನು ಸರಿ ಮಾಡಿ ಆತನಿಗೆ ಇಷ್ಟವುಳ್ಳಂತಹ ಪಾತ್ರಗಳಾಗಿ ಮಾರ್ಪಡಿಸಿ ಆತನ ರಾಜ್ಯಕ್ಕಾಗಿ ಉಪಯೋಗಿಸಿಕೊಳ್ಳುವುದಕ್ಕೆ ಸಿದ್ಧನಾಗಿದ್ದಾನೆ. ಥ್ಯಾಂಕ್ ಯು ಫಾದರ್, ಐ ಲವ್ ಯು ಜೀಸಸ್. ಓ ಆಲ್ ಪವರ್ಫುಲ್ ಗಾಡ್, ಐ ವರ್ಷಿಪ್ ಯು ಮಾಸ್ಟರ್ ಗಾಡ್. ನಿನಗೆ ಸ್ತೋತ್ರ, ನಿನಗೆ ಮಹಿಮೆ, ನಿನಗೆ ಘನತೆ ಏಸಪ್ಪ. ದೇವಾದಿ ದೇವನೇ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದೀರಿ, ನಿನಗೆ ಸ್ತೋತ್ರ ಉಂಟಾಗಲಿ ದೇವ. ಹೌದು ರಾಜ ಅಪ್ಪ, ನಾವು ಲೋಕದಲ್ಲಿ ಅನೇಕ ಸಾರಿ ರಾಜಿ ಮಾಡ್ಕೊಳ್ಬಿಡ್ತೇವೆ, ಪಾಪದೊಟ್ಟಿಗೆ ರಾಜಿ ಮಾಡ್ಕೊಳ್ತೇವೆ. ರಾಜ ನಮ್ಮನ್ನು ಕ್ಷಮಿಸು. ಇನ್ನು ಮುಂದೆ ನಾವು ಯಾವ ಒಂದು ನಿನಗೆ ಇಷ್ಟವಾದ ಕಾರ್ಯದೊಟ್ಟಿಗೆ ರಾಜಿ ಮಾಡ್ಕೊಳ್ಬಾರ್ದು ಕರ್ತನೆ. ಅದೇ ರೀತಿಯಾಗಿ ಕರ್ತನೆ, ನಮ್ಮಲ್ಲಿರುವಂತಹ ದೇವರ ಆತ್ಮ ನಮಗೆ ಕೊಟ್ಟಿರುವಂತಹ ಬಲ, ಆ ಶಕ್ತಿ, ಆ ಒಂದು ವರಗಳೊಟ್ಟಿಗಿರುವಂತಹ ನಾವುಗಳು ಏಸಪ್ಪ ಆ ಒಂದು ಫಲಗಳನ್ನ ತೋರಿಸುವಂತೆ ನಮ್ಮಲ್ಲಿ ಬಲಪಡಿಸು ರಾಜ. ಅದೇ ರೀತಿಯಾಗಿ ಕರ್ತ, ನೀವು ನಮ್ಮನ್ನು ನೋಡಿ ಅತಿ ಪ್ರಿಯಲಾದ ಮಗನು ಮಗಳು ಅಂತ ಹೇಳುವಂತೆ ನಮ್ಮನ್ನ ಬಲಪಡಿಸು. ವಾಕ್ಯ ಓದುವಂತೆ ಅಪ್ಪ, ಪ್ರಾರ್ಥನೆ ಮಾಡುವಂತೆ ಪ್ರತಿದಿನ ಏಸಪ್ಪ ನಮಗೆ ಒಂದು ಕರ್ತನೆ ಅಭ್ಯಾಸವಾಗಬೇಕು ದೇವ. ನಮ್ಮ ಒಂದು ಸಭೆಯಲ್ಲಿ ಯಾರೊಬ್ಬರಾದ್ರೂ ಏಸಪ್ಪ ಕೈ ಬಿಡಬಾರ್ದು ಕರ್ತನೆ. ನೀನು ಹೊಂದಿಕೊಳ್ಳುವಂತೆ ನಾವು ಜೀವಿಸಬಾರ್ದು ಕರ್ತ. ನೀನು ಪ್ರತಿಯೊಬ್ಬರ ಕರ್ತನೆ ಬಲಪಡಿಸಿ ಆಶೀರ್ವದಿಸಿ ನಡೆಸಿಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯದಾನೆ. ನನ್ನ ಮನವೇ ಕರ್ತನ, ನನ್ನ ಮನವೇ ಕರ್ತನ ಕೊಂಡಾಡು ಮಾತು ಮಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಸಹಾಯವು, ಅನ್ಯೋನ್ಯತೆಯು ಸದಾಕಾಲ ಎಲ್ಲರೊಂದಿಗೆ ಇರಲಿ. Praise the Lord. Let Jesus bless you and your family abundantly.